ಎಲ್ಲರಿಗೂ ನಮಸ್ಕಾರ. ಆಚಾರ ವಿಚಾರ ಉಚ್ಚಾರ ತಂಡದ ಲೀಲಾ ಜಾಲನ್ಯಾಸ ಕಾರ್ಯಕ್ರಮಕ್ಕೆ ಎಲ್ಲರನ್ನೂ ಸ್ವಾಗತಿಸ್ತಾ ಇದ್ದೇನೆ. ಲೀಲಾಜಾಲದ 30ನೇ ಜಾಲನ್ಯಾಸ ಉಪನ್ಯಾಸದಲ್ಲಿ ಇವತ್ತು ನಾವು ಸೇರಿದ್ದೇವೆ. ಈಗಾಗಲೇ ಸರ್ ಅವರು ಗುರು ಯಾರು ಎನ್ನುವ ಉಪನ್ಯಾಸ ಸರಣಿಯನ್ನು ಪ್ರಾರಂಭಿಸಿದ್ದಾರೆ. ಬಹುಶಃ ಇವತ್ತು ಮುಗಿಯದಿದ್ದರೆ ಮುಂದಿನ ಭಾಗಕ್ಕೂ ಹೋಗಬಹುದು. ಹಿಂದಿನ ಭಾಗದಲ್ಲಿ ಗುರು ಯಾರು, ಆ ಗುರುವಿನ ಲಕ್ಷಣ, ಜೊತೆಗೆ ವರ್ಗೀಕರಣ ಕುರಿತು ವಿವರಿಸಿದರು. ಇವತ್ತು ಬೋಧಕ ಗುರು, ಸಾಧಕ ಗುರು ಅನ್ನುವ ವಿಚಾರವಾಗಿ ಶೀರ್ಷಿಕೆಯನ್ನು ನೀಡಿದ್ದಾರೆ. ಗೆಳೆಯ ಗುರು ಯಾರು, ಆಮೇಲೆ 6 ಗುರುಗಳು ಇದ್ದಾರೆ ಅಂತ ಹೇಳ್ತಿದ್ದಾರೆ. ಈ ಕುರಿತಾಗಿ ಉಪನ್ಯಾಸವನ್ನು ಪ್ರಾರಂಭಿಸಬೇಕಾಗಿ ಸರ್ನ ವಿನಿಸ್ತಾ ಇದ್ದೇನೆ. ಮತ್ತೊಮ್ಮೆ ಎಲ್ಲರಲ್ಲಿ ವಿನಂತಿ, ದಯವಿಟ್ಟು ತಮ್ಮ ಆಡಿಯೋ ಮತ್ತು ವಿಡಿಯೋ ಮೀಟ್ ಆಗಿರೋದನ್ನು ಖಚಿತಪಡಿಸ್ಕೊಳ್ಳಿ. ಇಲ್ಲದ್ರೆ ಹೋಸ್ಟ್ ಕಂಟ್ರೋಲಲ್ಲೇ ಮಾಡಬೇಕಾಗತ್ತೆ. ಎಲ್ಲರೂ ಮತ್ತೆ ಸ್ವಾಗತ. ಸರ್ ಅವರು ಉಪನ್ಯಾಸ ಪ್ರಾರಂಭಿಸಬೇಕಾಗಿ ವಿನಿಸ್ತಾ ಇದ್ದೀನಿ. ಎಲ್ಲರಿಗೂ ಗೌರವಪೂರ್ವಕ ನಮಸ್ಕಾರ. ಒಂದು ವಿಶೇಷವಾದ ಸಂಗತಿ ಹೇಳ್ತಾರೆ, ಗುರು ಕೂಡ ದೇವರ ಹಾಗೆಯೇ ಸರ್ವಾಂತರ್ಯಾಮಿ ಅಂತ. ನಿನ್ನೆ ನಾನು ಹೇಳುವಾಗ ಗುರುವಾಗಿ ಕಲಿಸ ಬಂದ ಗುರುವೇ ಬೇರೆ, ತನ್ನ ತಾನು ಬದುಕ್ತಿರುವಾಗಲೇ ಅವ್ರನ್ನ ನೋಡೇ ನಾವು ಕಲ್ತ್ಕೊಳ್ಳುವಾಗ ಅವರು ಒಂದು ರೀತಿಯಲ್ಲಿ ಗುರುವೇ ಅಂತ ನಾನು ಹೇಳಿದೆ. ಹೀಗಾಗಿ ಆತ್ಮೀಯರೇ, ಗುರು ಅನ್ನುವುದನ್ನ ವರ್ಗೀಕರಣ ನೀವು ಏನೇನೇ ಮಾಡಿದರೂ ಕೂಡ ಅದರ ವ್ಯಾಪ್ತಿ ಇಷ್ಟು ಅಂತ ಹೇಳೋದು ತುಂಬಾ ಕಠಿಣ. ಆತ್ಮೀಯರೇ, ಈಗ ಇಂದು ನಾನು ಕೆಲವು ಅಂಶಗಳನ್ನು ನಿಮ್ಮೊಂದಿಗೆ ಹಂಚಿಕೊಳ್ಳೋದಕ್ಕೆ ಬಯಸ್ತೇನೆ. ಈ ಗುರು ಅನ್ನುವಾಗೆಲ್ಲ ಗುರು ಶಿಷ್ಯ ಸಂಬಂಧ ಅನ್ನುವಂಥದ್ದು ಮುಖ್ಯ ಆಗತ್ತೆ ಅನ್ನುವಂಥದ್ದನ್ನ ನಿಮ್ಗೆ ಈಗಾಗಲೇ ಅರ್ಥ ಆಗಿದೆ. ಒಬ್ರು ವಿಮರ್ಶೆ ಮಾಡುವಾಗ ಗುರುವಿನ ಬಗ್ಗೆ ಹೇಳ್ತಾ ಶಿಷ್ಯನ ಬಗ್ಗೆನೂ ಹೇಳಿದ್ರು ಸರ್ ಅಂತ ಹೇಳಿದ್ದು ಉಂಟು. ಅದ್ ನಿಜ, ಇವೆರಡನ್ನು ಪ್ರತ್ಯೇಕಿಸಕ್ಕಾಗಲ್ಲ. ಒಂದ್ ಪ್ರಶ್ನೆ ಹಾಕ್ತೀನಿ ನಾನು, ಗುರುವಿನ ಜಾಣತನದಿಂದ ಗುರು ಶಿಷ್ಯ ಸಂಬಂಧ ಸುಧಾರಿಸುತ್ತೋ, ಶಿಷ್ಯನ ಜಾಣತನದಿಂದ ಗುರು ಶಿಷ್ಯ ಸಂಬಂಧ ಸುಧಾರಿಸುತ್ತೋ ಅನ್ನೋ ಪ್ರಶ್ನೆ ಹಾಕಿದರೆ ಇಲ್ಲಿ ಆ ಭೇದ ಮಾಡೋಕ್ ಆಗೋದೇ ಇಲ್ಲ. ಈಗ ಚಪ್ಪಾಳೆಯ ಶಬ್ದ ಜೋರಾಗಿ ಬರ್ಬೇಕಾದ್ರೆ ಏನಾಗ್ಬೇಕು? 2 ಕೈಗಳು ಹತ್ರ ಬರ್ಬೇಕು, 2 ಕೈಗಳು ಒಂದಕ್ಕೊಂದು ತಾಕಬೇಕು. ಹಾಗಾಗಿ ಇಲ್ಲಿ ಯಾವ ಕೈಯಿಂದ ಶಬ್ದ ಬರುತ್ತೆ? ಈ ಕೈ ಜೋರಾಗಿ ಬಂತು, ಈ ಕೈ ಇಲ್ಲ, ಶಬ್ದ ಬರುತ್ತೋ? ಇಲ್ಲ. ಈ ಕೈ ಜೋರಾಗಿ ಬಂತು, ಈ ಕೈ ಇಲ್ಲ, ಶಬ್ದ ಬರುತ್ತೋ? ಇಲ್ಲ. 2 ಕೈಗಳು ಕೂಡಿದರೆ ಶಬ್ದ. ಹಾಗೆ ಗುರು ಶಿಷ್ಯ ಕೂಡಿದರೆ ಇದು. ಆದ್ದರಿಂದ ಗುರುವಿನ ಮೇಲೆ ಅವಲಂಬಿಸಿಲ್ಲ, ಶಿಷ್ಯನ ಮೇಲೆ ಅವಲಂಬಿಸಿಲ್ಲ, ಗುರು ಶಿಷ್ಯರ ಸಂಬಂಧದ ಮೇಲೆ ಅವಲಂಬಿಸಿಲ್ಲ. ಯಾವುದೇ ಕಲಿಕೆ ಗುರು ಶ್ರೇಷ್ಠನೋ ಶಿಷ್ಯ ಶ್ರೇಷ್ಠನೋ ಅನ್ನೋ ಚರ್ಚೆ ಮಾಡೋದಕ್ಕಿಂತ ಗುರು ಶಿಷ್ಯರ ಮಧ್ಯೆ ಇರುವಂತಹ ಬಾಂಧವ್ಯ ಯಾವ ಸ್ವರೂಪದ್ದು ಅನ್ನೋದ್ರ ಮೇಲೆ ಅದು ನಿರ್ಧಾರ ಆಗುತ್ತೆ. ಎಲ್ಲ ಧರ್ಮಗಳು ಕೂಡ ಗುರುವನ್ನ ಅಗತ್ಯ ಇದೆ ಅಂತ ಗುರುತಿಸಿದ್ದಾರೆ. ಆ ದೃಷ್ಟಿಯಿಂದ ಧಾರ್ಮಿಕ ಗುರುಗಳು ಬೇರೆ ಗುರುಗಳಿಗಿಂತ ಭಿನ್ನವಾಗಿ ಕಾಣ್ತಾರೆ. ಧಾರ್ಮಿಕ ಗುರುಗಳು ಬೇರೆ ಗುರುಗಳಿಗಿಂತ ಹೇಗೆ ಭಿನ್ನ ಅನ್ನೋದನ್ನ ಈಗ ನಾನು ನಿಮ್ಮ ಮುಂದೆ ಸಾದರಪಡಿಸೋದಕ್ಕೆ ಪ್ರಯತ್ನ ಪಡ್ತೇನೆ. ನಮ್ಮಲ್ಲಿ ಅನೇಕರಿಗೆ ನಾವು ಧಾರ್ಮಿಕ ಗುರುಗಳು, ನಾವು ಧರ್ಮನೇ ನಂಬಲ್ಲ, ಧಾರ್ಮಿಕ ಗುರುಗಳೇ ಬೇಕಿಲ್ಲ ಅನ್ನೋರಿದ್ದಾರೆ ಅನ್ನೋದು ನಾನು ಬಲ್ಲೆ. ಆದರೆ ಪ್ರಶ್ನೆ ಏನಪ್ಪಾ ಅಂದ್ರೆ, ಧಾರ್ಮಿಕ ಗುರುವಿನ ವಿಶಿಷ್ಟತೆ ಏನು ಅನ್ನುವಂಥದ್ದನ್ನ ನಾವೀಗ ಅರ್ಥ ಮಾಡ್ಕೊಳ್ಳೋಣ. ಈಗ ನಾವು ಅನೇಕ ಧರ್ಮಗಳು ನೋಡಿ, ವೀರಶೈವ ಧರ್ಮದಲ್ಲಿ ಗುರು ಲಿಂಗ ಜಂಗಮ ಅಂತ ಹೇಳ್ತಾರೆ. ಆಮೇಲೆ ಜೈನ ಧರ್ಮದಲ್ಲಿ ನಮೋ ಉಪಜಾಯಾಣಾಂ
ನಮೋ ಅರಿಹಂತಾಣಂ ಅಂತ ಹೇಳಿ ಅಲ್ಲಿ ಗುರುವಿಗೆ ಮಹತ್ವ ಇದೆ. ನೀವು ಪ್ರಪಂಚದ ಯಾವುದೇ ಧರ್ಮ ತಗೊಂಡ್ರೂ ಕೂಡ ಪ್ರೀಚರ್ ಹ್ಯಾಸ್ ಹಿಸ್ ಓನ್ ರೋಲ್. ಆ ದೃಷ್ಟಿಯಿಂದ ಎಲ್ಲ ಧರ್ಮಗಳು ಆ ಗುರುವಿನ ಮಹತ್ವವನ್ನ ಕಂಡುಕೊಂಡಿದ್ದಾರೆ ಅನ್ನುವಂಥದ್ದನ್ನು ಗಮನಿಸ್ತೀವಿ. ಎಲ್ಲರೂ ದೈವಾಂಶ ಸಂಭೂತರೆ ಅಂತ ಧರ್ಮಗಳು ಹೇಳುತ್ತೆ. ದೇವರ ಅಂಶ ನಮ್ಮಲ್ಲಿ ಇರೋ ಹೊತ್ತಿಗೆ ನಾವು ಜೀವಂತವಾಗಿದ್ದೀವಿ ಅನ್ನುವ ನಂಬಿಕೆ ಎಲ್ಲರಿಗೂ ಇದೆ ಅನ್ನೋದ್ರಲ್ಲಿ ಅನುಮಾನವಿಲ್ಲ. ಆದ್ರೆ ಗುರು ಹಾಗಾದ್ರೆ ಹೇಗೆ ಅಂದ್ರೆ, ನಮಗೆ ದೈವಾಂಶ ಸಂಭೂತರು ನಾವಾದ್ರೂ ದೈವಾಂಶ ಪ್ರಜ್ಞೆಗಿಂತ ನಮ್ಗೆ ದೇಹಾಂಶ ಪ್ರಜ್ಞೆಗಳು ಜಾಸ್ತಿ. ದೇಹಾಂಶ ಪ್ರಜ್ಞೆಗಳು ಹಿಂದಕ್ಕೆ ಸರಿದ್ರೆ ದೈವಾಂಶ ಪ್ರಜ್ಞೆ ಎದ್ದು ಕಾಣುತ್ತೆ. ಯಾರಲ್ಲಿ ದೈವಾಂಶ ಪ್ರಜ್ಞೆ ನನಗಿಂತ ಹೆಚ್ಚಿಗೆ ಕಾಣುತ್ತೋ ಅವರಿಂದ ನಾನೇನಾದ್ರೂ ಕಲ್ತ್ಕೊಳ್ಳೋದಕ್ಕೆ ಸಾಧ್ಯ ಅನ್ನುವ ದೃಷ್ಟಿಯಿಂದ ಈ ಎಲ್ಲ ಧರ್ಮಗಳು ಇದನ್ನ ಕಂಡುಕೊಂಡು ತನ್ನ ಸರ್ವವ್ಯಾಪಿತ್ವವನ್ನ ಒಬ್ಬ ಮನುಷ್ಯ ಕಂಡುಕೊಳ್ಳಕ್ಕಾಗಲ್ಲ. ತಾನು ಶಾಂತವೆಂದೇ ಕಂಡುಕೋತಾನೆ. ಆದ್ರಿಂದ ತನ್ನ ಸರ್ವಾಂತರ್ಯಾಮಿತ್ವವನ್ನ ಕಂಡುಕೊಂಡವನು, ಎಲ್ಲರಿಗೂ ಅದನ್ನ ತಿಳಿಯಪಡಿಸುವವನು, ಕಲಿಸುವವನು ಧಾರ್ಮಿಕ ಗುರು ಅಂತ ನಾವು ಹೇಳ್ಬೋದೇನು. ಆತ್ಮೀಯರೇ, ಈಗ ಅನೇಕ ಸಂಗತಿಗಳು ನಾವು ಅನ್ಕೊಂಡಿದೀವಿ ಧರ್ಮಗಳೆಲ್ಲ ಮೂಢನಂಬಿಕೆಗಳು ಅಂತ. ನಿಧಾನವಾಗಿ ಯೋಚನೆ ಮಾಡಿ ಅದು ಮೂಢನಂಬಿಕೆ ಅನ್ನೋದನ್ನ ಪ್ರಶ್ನೆ ಮಾಡೋಣ. ಈಗ ಉದಾಹರಣೆಗೆ ನಮಗೆ ನಮ್ಮ ಗುರುಗಳೇ ಡಾಕ್ಟರ್ ಎಚ್ ನರಸಿಂಹಯ್ಯವರೇ ಹೇಳೋರು ಏನಂತ, ಪ್ರಶ್ನಿಸದೆ ಯಾವುದನ್ನು ಒಪ್ಪಬೇಡಿ ಅಂತ ಹೇಳೋರು. ಹಾಗಾದ್ರೆ ಪ್ರಶ್ನಿಸ್ತೀವಪ್ಪ, ಉತ್ತರ ಸಿಗದೆ ಇರೋ ಪ್ರಶ್ನೆಗಳು ಪ್ರಪಂಚದಲ್ಲಿ ಬೇಕಾದಷ್ಟಿವೆ. ಅವಕ್ಕೇನ್ ಮಾಡ್ಬೇಕು? ಅಥವಾ ನನಗೆ ಉತ್ತರ ಗೊತ್ತಿಲ್ಲ, ಇನ್ನೊಬ್ಬರಿಗೆ ಯಾರಿಗೋ ಉತ್ತರ ಗೊತ್ತಿದೆ, ಅವಾಗ ಏನ್ ಮಾಡ್ಬೇಕು? ಆ ಗೊತ್ತಿರೋರನ್ನ ಆಶ್ರಯಿಸಿ ಅವರಿಂದ ತಿಳ್ಕೊಬೇಕು. ಆ ದೃಷ್ಟಿಯಿಂದ ಧರ್ಮಗಳು ಏನ್ ಹೇಳುತ್ತವೆ ಅಂತಂದ್ರೆ, ಧರ್ಮದಲ್ಲಿರುವಂತಹ ಶಿಸ್ತುಬದ್ಧ ಸಾಧನೆಯನ್ನು ಎಲ್ಲರೂ ಮಾಡಲು ಸಾಧ್ಯವಿಲ್ಲ. ಸಾಧ್ಯವಿರುವವರು ಏನಾದ್ರೂ ಮಾಡಿರೋರ ಸಂಪರ್ಕ ನಮಗೆ ಸಿಕ್ಕಿದ್ರೆ ಆ ಸಂಪರ್ಕದಲ್ಲಿ ನಾವು ಅವರಿಂದ ಕಲ್ತ್ಕೋಬೇಕಾಗತ್ತೆ ಅನ್ನುವಂತ ಸಂಗತಿ. ಈಗ ಒಂದು ಸಣ್ಣ ಉದಾಹರಣೆ ಕೊಡ್ತೀನಿ. ಪ್ರಪಂಚನ ನೋಡೋಕೆ ಯಾವ ಗುರುನು ಬೇಕಾಗಿಲ್ಲ. ಈಗ ಚೆಂಡು ತಗೊಳ್ಳಿ, ಚೆಂಡು ಗುಂಡಗಿದೆ. ಬ್ಯಾಸ್ಕೆಟ್ ಬಾಲ್ ಚೆಂಡಾರೋ ಆಗ್ಲಿ, ಟೆನ್ನಿಸ್ ಆರೋ ಆಗ್ಲಿ, ಅಥವಾ ವಾಲಿಬಾಲ್ ಆಗ್ಲಿ, ಫುಟ್ಬಾಲ್ ಆಗ್ಲಿ, ಎಲ್ಲವೂ ಗುಂಡಿಗೆ ಇದೆ. ಚೆಂಡು ಗುಂಡಗಿದೆ ಅಂತ ಹೇಳುವುದಕ್ಕೆ ಗುರು ಬೇಕಾಗಿಲ್ಲ. ಅಂದ್ರೆ ಏನಾಯ್ತು? ಇಂದ್ರಿಯದ ಮಾಹಿತಿಯನ್ನ ಅರಿತುಕೊಳ್ಳೋದಕ್ಕೆ ಗುರು ಬೇಕಾಗಿಲ್ಲ. ಫುಟ್ಬಾಲ್ ಆಡ್ಬೇಕಾದ್ರೆ, ನಾನು ಫುಟ್ಬಾಲ್ ಆಡ್ಬೇಕಾದ್ರೆ, ವಾಲಿಬಾಲ್ ಆಡ್ಬೇಕಾದ್ರೆ, ಬ್ಯಾಸ್ಕೆಟ್ ಬಾಲ್ ಆಡ್ಬೇಕಾದ್ರೆ, ಟೆನ್ನಿಸ್ ಆಡ್ಬೇಕಾದ್ರೆ ಅದಕ್ಕೆ ಗುರು ಬೇಕು. ಅದು ಕೌಶಲ ಕಲಿಸುವ ಗುರು. ಆದ್ರೆ ಇನ್ನೊಂದು ಪ್ರಶ್ನೆ ನಮ್ಮ ಮನಸ್ಸು ಇನ್ನೂ 100 ಪ್ರಶ್ನೆ ಹಾಕತ್ತೆ. ಉದಾಹರಣೆಗೆ ಅದು ಗುಂಡಿಗಿರೋದ್ರಿಂದ ಏನ್ ಅನುಕೂಲ? ಗುಂಡಿ ಯಾಕೆ ಇದೆ? ಅದ್ರೊಳಗೆ ಗಾಳಿ ಯಾಕೆ ತುಂಬಿದ್ದಾರೆ? ಎಲ್ಲ ಚೆಂಡಲ್ಲೂ ಗಾಳಿ ತುಂಬಿದ್ದಾರೆ. ರಬ್ಬರಲ್ಲೇ ಯಾಕೆ ಮಾಡಿದ್ದಾರೆ? ಲೋಹದಲ್ಲಿ ಯಾಕೆ ಮಾಡ್ಲಿಲ್ಲ ಅನ್ನುವ ಪ್ರಶ್ನೆಗೆಲ್ಲ ಉತ್ತರ ಕೊಡ್ಬೇಕಾದ್ರೆ ವಿಜ್ಞಾನ ಗೊತ್ತಿರೋ ಗುರು ಬೇಕಾಗುತ್ತೆ. ಆದ್ರಿಂದ ಆ ವಿಜ್ಞಾನ ಗೊತ್ತಿರೋ ಗುರು ಹತ್ರ ಹೋಗ್ಬಿಟ್ಟು ನಾವು ಅವ್ರನ್ನ ಕೇಳ್ಕೊಂಡು ಅವ್ರು ಯಾವ್ಯಾವ ವಿಷಯಗಳನ್ನ ತಿಳ್ಕೊಂಬಂದ್ರೆ ಅವ್ರ ಉತ್ತರ ಕೊಡಬಲ್ಲರು. ಇಲ್ಲೇನು ಉತ್ತರ ಕೊಡೋದಕ್ಕೆ ಸಾಧ್ಯ ಆಗೋದಿಲ್ಲ. ಹೀಗಾಗಿ ಮಾಹಿತಿಯನ್ನ ಇಂದ್ರಿಯಗಳು ಕೊಡುತ್ತವೆ. ಮಾಹಿತಿ ಕಣ್ಣಿಗೆ ಕಾಣುತ್ತೆ, ಇಂದ್ರಿಯ ಗ್ರಾಹ್ಯ, ಅದು ಟ್ರೂ, ಅದು ಸತ್ಯ. ಆದರೆ ಆ ಮಾಹಿತಿ ಇದೆಯಲ್ಲ, ಆ ಮಾಹಿತಿಯನ್ನ ಪ್ರಶ್ನೆಯಾಗಿಸಿದ್ರೆ ಆಗ ಗುರು ಬೇಕಾಗ್ತದೆ. ನಾವು ಯಾವ ಮಾಹಿತಿಯನ್ನು ಪ್ರಶ್ನೆಯಾಗಿಸಲೇ ಇಲ್ಲ ಅಂತ ಇಟ್ಕೊಳ್ಳಿ, ಅವಾಗ ಯಾವ ಗುರುನು ಯಾರಿಗೂ ಬೇಕಾಗೋದೇ ಇಲ್ಲ. ಯಾಕೆ ಅಂದ್ರೆ ನನಗೆ ಪ್ರಶ್ನೆನೇ ಇದ್ದಿಲ್ವಲ್ಲ. ಆದ್ರಿಂದ ನಿಜವಾದ ಗುರು ಪ್ರಶ್ನೆನೇ. ಕೆಲವು ಪ್ರಶ್ನೆಗಳಿಗೆ ಉತ್ತರ, ಫುಟ್ಬಾಲ್ ಹೇಳ್ಕೊಡಿ ಅಂದ್ರೆ ಸ್ವಲ್ಪ ಕಷ್ಟ. ಆದ್ರೆ ಇಡೀ ಫುಟ್ಬಾಲ್ ನಲ್ಲಿರೋ ಫಿಸಿಕ್ಸ್ ಹೇಳಿ ಅಂತಂದ್ರೆ ತುಂಬಾನೇ ಹತ್ರಕ್ಕೆ ಹೋಗ್ಬೇಕಾಗಿದೆ. ಆದ್ದರಿಂದ ನೇರವಾದ ಜ್ಞಾನ, ಪರೋಕ್ಷವಾದ ಜ್ಞಾನ ಎರಡೂ ಇದೆ. ಈಗ ಚೆಂಡು ಯಾಕೆ ಆಟಕ್ಕೆ, ಎಲ್ಲಾ ಆಟದಲ್ಲೂ ಚೆಂಡನ್ನೇ ಯಾಕೆ ಬಳಸ್ತಾರೆ ಅನ್ನೋ ಪ್ರಶ್ನೆಗೆ ಉತ್ತರ ಹೇಳುವಂತವ್ರು ಕೆಲವೇ ಮಂದಿ. ಆ ಬಳಸೋದನ್ನ ಹೇಳ್ಕೊಡೋರು ಬೇಕಾದ ಜನ ಇರ್ಲಿ. ಈಗ ಆ ಕೆಲವೇ ಮಂದಿಗೆ ಅದು ಗೊತ್ತು, ಅದು ಅವರ ಜ್ಞಾನ, ನನ್ನ ಜ್ಞಾನ ಅಲ್ಲ. ನನಗೆ ಪ್ರತ್ಯಕ್ಷ ಜ್ಞಾನ ಚೆಂಡಿನ ಆಕಾರ ಅಷ್ಟೇ. ಅವ್ರಿಗೆ ಆ ಚೆಂಡಿ ಯಾಕೆ ಹೀಗೆ ಚೆಂಡಿನೇ ಬೆಳೆಸ್ತಾರೆ, ಅದ್ರೊಳಗೆ ಗಾಳಿ ಯಾಕೆ ತುಂಬ್ತಾರೆ, ರಬ್ಬರ್ನ ಯಾಕೆ ಬೆಳೆಸ್ತಾರೆ, ಎಲ್ಲ ಅವ್ರಿಗೆ ಗೊತ್ತು. ಆದ್ದರಿಂದ ಅವರ ಜ್ಞಾನವನ್ನ ನನ್ನ ಜ್ಞಾನವಾಗಿಸ್ಕೋಬೇಕು. ಅದನ್ನ
ಜ್ಞಾನವನ್ನ ನನ್ನ ಜ್ಞಾನವಾಗಿಸ್ಕೊಳ್ಳೋದಕ್ಕೆ ಅಪರೋಕ್ಷ ಜ್ಞಾನ ಅಂತ. ಅಂದ್ರೆ ಏನಾಯ್ತು, ಪರೋಕ್ಷ ಜ್ಞಾನ ಯಾಕೆ ಅಂತ ಅವ್ರು ಹೇಳ್ತಾರೆ, ಯಾರೋ ಒಬ್ರು ತಿಳ್ಕೊಳ್ಳೋಣ, ನಾನು ಆ ಶಬ್ದಗಳನ್ನ ತಿಳ್ಕೊತೀನಿ, ಆಗ ಅದು ನನ್ನ ಜ್ಞಾನ ಆಗ್ಲಿಲ್ಲ, ಶಬ್ದ ಜ್ಞಾನ ಆಯ್ತಷ್ಟೇ. ಅನುಭವಕ್ಕೆ ಅನ್ವಯಿಸ್ಬೇಕಲ್ಲ, ಅನುಭವಕ್ಕೆ ಅನ್ವಯಿಸೋದಕ್ಕೆ ಅಪರೋಕ್ಷ ಜ್ಞಾನ ಅಂತ ಕರೀತಾರೆ. ಈ ಅಪರೋಕ್ಷ ಜ್ಞಾನ ಅಂದ್ರೆ ಏನಪ್ಪಾ ಅಂತಂದ್ರೆ, ಇನ್ನೊಬ್ಬರು ಅನುಭವದಲ್ಲಿ ಕಂಡಿದ್ದನ್ನ ಕೇಳಿಸ್ಕೊಂಡು ನಾನು ಅನುಭವವನ್ನ ನನ್ನ ಜೀವನದಲ್ಲಿ ನನ್ನ ಆಲೋಚನೆಯಲ್ಲಿ ಮರುಸೃಷ್ಟಿ ಮಾಡೋದು. ಇಟ್ ಇಸ್ ರೀಕನ್ಸ್ಟ್ರಕ್ಷನ್ ಆಫ್ ಎಕ್ಸ್ಪೀರಿಯನ್ಸ್. ಅದನ್ನ ಅಪರೋಕ್ಷ ಜ್ಞಾನ ಅಂತಾರೆ. ಸರ್ವಜ್ಞ ಹೇಳ್ತಾನೆ, ಓದುತ್ತಾ ಮೇಘ ಕಬ್ಬಿನ ಸಿಪ್ಪೆ, ಓದಿನ ಒಡಲ ನರಿತಿ ಹರೆ ಸಿಪ್ಪೆ ಕಬ್ಬಾದಂತೆ ಕಾಣೋ ಸರ್ವಜ್ಞ ಅಂತ ಹೇಳ್ತಾನೆ. ಹಾಗಾಗಿ ನಾವೇ ಕಂಡದ್ದಕ್ಕೆಲ್ಲ ಕಾರಣ ನಾವೇ ಹುಡುಕ್ಬಿಡ್ತೀವಿ ಅನ್ನುವ ಅಹಂಭಾವ ನಮ್ಗೇನಾದರೂ ಇದ್ದರೆ ಆ ಅಹಂಭಾವ ನಡೆಯೋದಿಲ್ಲ, ಬಹಳ ದೂರಕ್ಕೆ ಹೋಗೋದಿಲ್ಲ. ಅದಕ್ಕೆ ಭಗವದ್ಗೀತೆಯಲ್ಲಿ ಹೇಳ್ತಾರೆ, ವಸ್ತುವನ್ನು ನೋಡೋಕೆ ಯಾರ ಸಹಾಯವೂ ಬೇಕಾಗಿಲ್ಲ, ಆದ್ರೆ ಅದಕ್ಕೆ ಕಾರಣ ಇದೆಯಲ್ಲ, ಅದು ಅಬ್ಸ್ಟ್ರಾಕ್ಟ್ ಇದೆಯಲ್ಲ, ಅಮೂರ್ತವಾದಿದೆಯಲ್ಲ, ಅದಕ್ಕೆ ಗುರು ಬೇಕೇ ಬೇಕು. ಇಲ್ಲ ನಾನೇ ಹುಡುಕೊಳ್ತೀನಿ ಅಂದ್ರೆ ಬೇಗ ಏನಾಗುತ್ತೆ, ಅದಕ್ಕೆ ದುಃಖ ಆಗುತ್ತೆ, ಕಾರಣ ಸಿಕ್ಕಲ್ಲ ನಮ್ಗೆ, ದುಃಖ ಆಗುತ್ತೆ ಅಂದ್ಬಿಟ್ಟು ಭಗವದ್ಗೀತೆಯಲ್ಲಿ ಕ್ಲೇಶಾಧಿಕರ ತೇಷಾಂ ಅವ್ಯಕ್ತಾಸಕ್ತ ಚೇತಸ, ಕಾರಣ ಅನ್ನೋದು ಅವ್ಯಕ್ತ ಇದೆಯಲ್ಲ, ಅದರಲ್ಲಿ ಆಸಕ್ತಿ ಇರೋರಿಗೆ ತುಂಬಾ ದುಃಖ ಆಗುತ್ತೆ. ಅವ್ಯಕ್ತಾಹಿ ಗತಿರ್ ದುಃಖ, ಕಾರಣ ಹುಡ್ಕೋದೇ ದುಃಖದ ಕೆಲಸ. ದೇಹವಿದ್ ಅಭಿವಾಪ್ಯತೆ, ಯಾರು ದೇಹವನ್ನ ಇಟ್ಕೊಂಡಿರ್ತಾರೋ ಅವರಿಗೆ ಪ್ರಪಂಚ ಕಾಣೋದು ಫ್ಯಾಕ್ಟ್ ಆಗಿ, ರೀಸನ್ ಅನ್ನ ದೇಹ ಹುಡುಕೊಡೋದಿಲ್ಲ. ಚೆಂಡು ಎಷ್ಟೊತ್ತು ನೋಡಿರ್ತಾನೆ, ನಿಮ್ಗೆ ಯಾಕೆ ಗುಂಡಿಗೆ ಇದೆ ಅಂತ ಅನ್ನೋ ಉತ್ತರ ಸಿಗೋದಿಲ್ಲ. ಹೀಗಾಗಿ ಆತ್ಮೀಯರೇ, ಈ ಅಪರೋಕ್ಷ ಜ್ಞಾನಕ್ಕೆ ಗುರು ಬೇಕೇ ಬೇಕು. ಯಾಕೆಂದ್ರೆ ನಾನು ಅದನ್ನ ಸಾಧನೆ ಮಾಡಿಲ್ಲ, ಅವ್ರು ಮಾಡಿದ್ದಾರೆ, ಅವ್ರ ಹತ್ರ ಹೋಗಿ ಕಲ್ತ್ಕೋಬೇಕಾಗಿದೆ. ಆದ್ದರಿಂದ ಎಲ್ಲ ಧರ್ಮಗಳು ಕೂಡ ಅಪರೋಕ್ಷ ಜ್ಞಾನವನ್ನ ಹೇಳ್ತಾರೆ. ಇದನ್ನ ಭಗವದ್ಗೀತೆಯಲ್ಲಿ ಹೇಳಿದ್ನಲ್ಲ, ಅನ್ನಮ ಪ್ರಭುವಿನ ಒಂದು ವಚನ ಇಷ್ಟು ಚೆನ್ನಾಗಿ ಅದನ್ನ ವಿವರಿಸುತ್ತೆ ನೋಡಿ. ಅದಕ್ಕೆ ನಾನು ಹೇಳುವಂತದ್ದು, ಅಲ್ಲಮ ಪ್ರಭುವಿನ ವಚನ ಓದೋರು ಇದು ಅಲ್ಲಮ ಪ್ರಭು ಸಂಶೋಧನೆ ಮಾಡಿ ಬರೆದಿರೋ ಪದ್ಯ ಅಂತ ಬಹಳ ಜನ ಭಾವಿಸುವಂತ ಅಪಾಯ ಇದೆ. ಅದು ಅವರು ಮಾಡಿದ್ದಾರೆ, ಅವರು ಅಧ್ಯಯನ ಮಾಡಿದ್ದಾರೆ, ಆದ್ರೆ ಅನುಭವದ ಜೊತೆಗೆ ಅಧ್ಯಯನ ಇದೆ. ಅದರಿಂದ ಅಪರೋಕ್ಷ ಜ್ಞಾನ ಭಗವದ್ಗೀತೆಯಲ್ಲೂ ಇದೆ, ಅಲ್ಲಮ ಪ್ರಭುದಲ್ಲೂ ಇದೆ, ಇನ್ಯಾರದ್ದೋ ವಚನದಲ್ಲೂ ಇದೆ. ಎಲ್ಲವನ್ನೂ ಸಮಗ್ರಗೊಳಿಸ್ಕೋಬೇಕಾಗತ್ತೆ ಹೊರತು ನಾವು ಪ್ರತ್ಯೇಕಿಸ್ಬಿಟ್ಟು ಓಹೋ ಇಲ್ಲಿ ಭಗವದ್ಗೀತೆಯಲ್ಲಿ ಇರ್ಲಿಲ್ಲ, ಇದು ಅಲ್ಲಮ ಪ್ರಭು ಕಂಡ್ಕೊಂಡಿದ್ದಾನೆ ಅಂತ ಹೇಳೋರು ಯಾರು? ಭಗವದ್ಗೀತೆ ಓದಿಲ್ದೇ ಇರೋರು. ಅಲ್ಲಮ ಪ್ರಭುನಲ್ಲಿ ಇಲ್ವೇ ಇಲ್ಲ, ಭಗವದ್ಗೀತೆಯಲ್ಲೇ ಇರೋದು ಅನ್ನೋರು ಯಾರು? ಅಲ್ಲಮ ಪ್ರಭು ಪದ್ಯ ಓದದೇ ಇರೋರು. ಆದ್ದರಿಂದ ಧಾರ್ಮಿಕ ಗುರುಗಳ ಮೂಲ ಆದೇಶವನ್ನ ಅರ್ಥ ಮಾಡ್ಕೋಬೇಕಾದ್ರೆ ಸಮಗ್ರವಾದ ಅಧ್ಯಯನ ಮಾಡಿದವ್ರಿಗೆ ಮಾತ್ರ ಸಾಧ್ಯ. ಅರ್ಧಂಬರ್ಧ ಅಧ್ಯಯನ ಮಾಡಿದವ್ರಿಗೆ ನಾನು ಈ ದೇವಸ್ಥಾನಕ್ಕೆ ಹೋಗಿದ್ದೀನಿ, ಈ ದೇವ್ರು ಚೆನ್ನಾಗಿದೆ, ಆ ದೇವಸ್ಥಾನ ನಂಗೆ ಗೊತ್ತಿಲ್ಲ ಅಂತ ಹೇಳಲ್ಲ ನಾವು. ಈ ದೇವಸ್ಥಾನನೇ ನಿಜ, ಆ ದೇವಸ್ಥಾನ ಸುಳ್ಳು ನೋಡಿ. ಈಗ ಅಪರೋಕ್ಷ ಜ್ಞಾನವನ್ನ ಅಲ್ಲಮ ಪ್ರಭು ಹೇಗೆ ಹೇಳ್ತಾನೆ, ಕಂಡುದ ಹಿಡಿಯಲೊಲ್ಲದೆ ವಿಧಾನ ಕೇಳಿಸ್ಕೊಳ್ಳಿ, ಕಂಡುದ ಹಿಡಿಯಲೊಲ್ಲದೆ ಕಾಣದುದನ ಅರಸಿ ಹಿಡಿದೆಹನೆಂದೆಡೆ ಸಿಕ್ಕದೆಂಬ ಬಳಲಿಕೆಯು ನೋಡ. ಕಂಡುದನ್ ಚೆಂಡ್ ನೋಡ್ಬಿಟ್ಟು ಸುಮ್ಮನಾಗ್ದಲ್ಲೇ ಅದು ಕಾಣದಲ್ಲಿ ಹುಡುಕ್ತೀನಿ ಅಂತ ಹೇಳಿದ್ರೆ ಏನಾಗುತ್ತೆ? ಅದು ಸಿಕ್ಕದೆಂಬ ಬಳಲಿಕೆ ಆಗುತ್ತೆ. ಅದನ್ನ ತಾನೇ ನಾನೀಗ ಅಪರೋಕ್ಷ ಜ್ಞಾನ ಅಂತ ಹೇಳಿದ್ದು ಭಗವದ್ಗೀತೆ ಉದಾಹರಣೆ ಕೊಟ್ಟಿದ್ದು. ಮುಂದಕ್ಕೆ ಹೇಳ್ತಾರೆ, ಕಂಡುದನೇ ಕಂಡು ಗುರುಪಾದದಡಿಯಲ್ಲಿ ಕಾಣಬಹುದು ಗುರೇಶ್ವರ. ನಂಗೆ ಚೆಂಡು ಕಾಣ್ತು, ಇದೆಲ್ಲ ಹೇಳು ಗುರುವೆ ಅಂತ ಗುರುವಿನ ಪಾದಕ್ಕೆ ಹೋಗಿ ಕೊಟ್ರೆ ಆ ಗುರುವಿನ ಪಾದದಿಂದ ಅದೆಲ್ಲ ನಮಗೆ ತಿಳಿಯುತ್ತೆ ಅಂತ ಹೇಳಿದ್ರು. ಆದ್ರಿಂದ ಅಪರೋಕ್ಷ ಜ್ಞಾನದ ಸಲುವಾಗಿ ನಾವು ಗುರುವಿನನ್ನೇ ಆಶ್ರಯಿಸಬೇಕು ಅಂತ ಎಲ್ಲ ಧರ್ಮಗಳು ಕೂಡ ಸಾರಿ ಹೇಳ್ತಾ ಇದೆ. ನಾವು ಸಾರಿ ಅಂತ ದೂರ ಹೋಗ್ತಿದ್ವಿ, ನಮ್ಗೆ ಬಿಡುವಿಲ್ಲ, ಸಾರಿ ಅಂದ್ಬಿಟ್ಟು ಹೋಗ್ತಿದ್ವಿ ಅಷ್ಟೇ. ಈಗ ಈ ಗುರು ಶಿಷ್ಯ ಸಂಬಂಧ ಕುರಿತಂತೆ ಅದೇ ಅಲ್ಲಮ ಪ್ರಭು ಗುರುಕಾರುಣ್ಯ ಯೋಗ ಅಂತ ಇದ್ರ ಹೆಸರು ಅದರಲ್ಲಿದೆ. ಅದರಲ್ಲಿ ಈ ವಿಷಯ ಹೇಳ್ತಾನೆ, ಇದು ತುಂಬಾ ಆಶ್ಚರ್ಯ ಅನ್ಸುತ್ತೆ. ಯಾಕೆಂದ್ರೆ ಈಗ ನಮ್ಮ ಎಜುಕೇಶನ್ ನೋಡಿ, ಶಿಕ್ಷಣ ಪದ್ಧತಿ ನೋಡಿ, ಏನಾಗುತ್ತೆ, ಮೊದಲು ಇಟ್ ವಾಸ್ ಟೀಚರ್ ಸೆಂಟರ್, ಆಮೇಲೆ ಇಟ್ ವಾಸ್ ಟಾಪಿಕ್ ಸೆಂಟರ್ಡ್, ನೌ ಇಟ್ ಈಸ್ ಸ್ಟೂಡೆಂಟ್ ಸೆಂಟರ್. ಇನ್ನೂ ಮುಂದಕ್ಕೆ ಹೋಗಿ ಲರ್ನಿಂಗ್ ಸೆಂಟರ್ಡ್ ಆಗಿದೆ. ಆದ್ರೆ ನಮ್ಮ ಟೀಚರ್ಸ್ ಇನ್ನೂ ಟೀಚರ್ ಸೆಂಟರ್ಡ್ ಆಗೇ ಇದೆ, ಸ್ಟೂಡೆಂಟ್ ಸೆಂಟರ್ಡೇ ಆಗಿಲ್ಲ, ಇನ್ನು ಟಾಪಿಕ್ ಸೆಂಟರ್ಡ್ ಇದ್ದಿದ್ದು ಆಗಿಲ್ಲ. ಆದ್ರೆ ಇದು ಹೀಗಾಗತ್ತಿದೆ ಅನ್ನೋಂಥದ್ದನ್ನ 12ನೇ ಶತಮಾನದಲ್ಲಿ 800 ವರ್ಷದ ಹಿಂದೆ ಅಲ್ಲಮ ಪ್ರಭು
ಹೇಳಿದ್ದ ಅಂದ್ರೆ ನಿಮ್ಗೆ ಆಶ್ಚರ್ಯ ಅಂತ ಅನ್ಸುತ್ತೆ. ನೋಡಿ ಅವ್ರು ಹೇಳೋ ವಚನ ಹೇಗಿದೆ: ಕೃತಯುಗದಲ್ಲಿ ಶ್ರೀ ಗುರು ಶಿಷ್ಯಂಗೆ ಬಡಿದು ಬುದ್ಧಿಯ ಕಲಿಸಿದೊಡೆ ಆಗಲಿ ಮಹಾಪ್ರಸಾದ ಎಂದನಯ್ಯ. ಗುರು ಏನಾದ್ರು ಚೆನ್ನಾಗಿ ಬಡಿದ್ಬಿಟ್ಟು ಬುದ್ಧಿ ಕಲಿಸಿದ್ರು ಕೃತಯುಗದಲ್ಲಿ ಆಗಲಿ ಇನ್ನಂತೆ. ಅಂದ್ರೆ ಅದು ಟೀಚರ್ ಸೆಂಟರ್ಡ್. ನಾನ್ ನಿರ್ಧಾರ ಮಾಡೋ, ನೀ ಏನ್ ಮಾಡ್ಬೇಕು, ಹೇಗ್ ಬದುಕ್ಬೇಕು ಅಂತ ನಾನ್ ಹೇಳ್ದಾಗ ನೀ ಬದುಕು ಅಂದ್ರೆ ಹೊಡೆದು ಹೇಳಿದ್ರು ಕೇಳಿಸ್ಕೊಳ್ಳೋನಂತೆ. ತ್ರೇತಾಯುಗದಲ್ಲಿ ಶ್ರೀ ಗುರು ಶಿಷ್ಯಂಗೆ ಬೈದು ಬುದ್ಧಿಯ ಕಲಿಸಿದರೆ ಆಗಲಿ ಮಹಾಪ್ರಸಾದನಿಂದ. ಅಲ್ಲಿ ಬಡಿಯೋದಿತ್ತಲ್ಲ, ಈಗ ನೆಕ್ಸ್ಟ್ ಮೆಲ್ಲೋ ಡೌನ್ ಆಯ್ತು, ಅಂದ್ರೆ ಇನ್ನು ಮೃದುವಾಯ್ತು. ಬೈದು ಬುದ್ಧಿ ಕಲಿಸಿ ಕೇಳ್ತಿದ್ನಂತೆ. ಯಾವಾಗ? ತ್ರೇತಾಯುಗದಲ್ಲಿ. ದ್ವಾಪರ ಯುಗದಲ್ಲಿ ಶ್ರೀ ಗುರು ಶಿಷ್ಯಂಗೆ ಜಂಕಿಸಿ ಬುದ್ಧಿಯ ಕಲಿದೊಡೆ ಆಗಲಿ ಮಹಾಪ್ರಸಾದವೆಂದನಯ್ಯ. ನೀನ್ ಮಾಡಿ ತಪ್ಪಿದೆ ಇದು ನೋಡು ಅಂತ ತಪ್ಪು ತಿದ್ದಿ ಜಂಕಿಸಿ ವ್ಯಂಗ್ಯವಾಗಿ ಹೇಳಿದ್ರೆ ಅವಾಗ ಇದ್ರಲ್ಲಿ ದ್ವಾಪರ ಯುಗದಲ್ಲಿ ಕೇಳಿದಂತೆ. ಕಲಿಯುಗದಲ್ಲಿ ಶ್ರೀ ಗುರು ಶಿಷ್ಯಂಗೆ ವಂದಿಸಿ ಬುದ್ಧಿಯ ಕಲಿದೊಡೆ ಆಗಲಿ ಮಹಾಪ್ರಸಾದವೆಂದನಯ್ಯ. ಕಲಿಯುಗ, ಈಗ ನಾವಿರೋದು ಕಲಿಯುಗ. ಆ ಕಲಿಯುಗದಲ್ಲಿ ಶಿಷ್ಯನಿಗೆ ವಂದಿಸ್ಬೇಕಂತೆ. ಅಪ್ಪ ನನ್ ಮಾತು ಇಷ್ಟು ಮಟ್ಟಿಗೆ ಕೇಳಿದ್ಯಲ್ಲಪ್ಪ, ನನ್ ಉದ್ಧಾರ ಮಾಡಿದ್ಯಲ್ಲ ಅಂತಂದ್ರೆ ಅವಾಗ ಕೇಳ್ತಾನೆ. ಅಂದ್ರೆ ಏನಾಯ್ತು? ಟೀಚರ್ ಸೆಂಟರ್ಡ್ ಎಜುಕೇಶನ್ ಹ್ಯಾಸ್ ಟ್ರಾನ್ಸ್ಫಾರ್ಮ್ಡ್ ಇಂಟು ಸ್ಟೂಡೆಂಟ್ ಸೆಂಟರ್ಡ್ ಎಜುಕೇಶನ್ ಅಂತ ನಾವ್ ಇವತ್ತು ಕೂಗ್ತಿದೀವಿ ಅಂತ ತಿಳ್ಕೊಂಡಿದೀವಿ. 12ನೇ ಶತಮಾನದಲ್ಲೇನೆ ಆ ಮಾತನ್ನ ಅಲ್ಲಮ್ಮ ಪ್ರಭು ಪ್ರಸ್ತಾಪ ಮಾಡಿರೋದು ನೋಡಿದ್ರೆ, ಈ ಪ್ರವೃತ್ತಿ ಇವತ್ತಿಂದಲ್ಲ, ಮುಂಚೆಯಿಂದಲೂ ಕೂಡ ಚಿಕ್ಕವರಿಗೆ ಮಾನ್ಯತೆ, ಹಿರಿಯರಿಗೆ ನ್ಯೂನತೆ, ಸಿಗಬೇಕಾದ ಮಾನ್ಯತೆಯ ನ್ಯೂನತೆ, ಕೊರತೆ, ಡಿಫಿಷಿಯನ್ಸಿ, ಇದು ಎಲ್ಲ ಕಾಲದಿಂದ ಬಂದದ್ದು ಅನ್ನೋದನ್ನ ಐತಿಹಾಸಿಕವಾಗಿ ನಾವು ಗಮನಿಸ್ಬೇಕು. ಆತ್ಮೀಯರೇ, ನಮ್ಗೆ ಈ ಗುರುವಿನ ಅನಿವಾರ್ಯ ಇದೆ ಅಂತ ಹೇಳ್ತೀವಲ್ಲ ನಾವು. ಈಗ ಒಂದು ಅನಿವಾರ್ಯ ನಾನು ಹೇಳಿದೆ, ನೇರವಾದ ಅನುಭವದಲ್ಲಿ ನಮ್ಮ ಬುದ್ಧಿಗೆ ಅದು ಹೊಳೆಯೋದಿಲ್ಲ, ಅದರಿಂದ ಗುರು ಬೇಕು ಅಂತ ಒಂದು ದೃಷ್ಟಿಯಿಂದ ಹೇಳಿದೆ. ಇನ್ನೊಂದು ದೃಷ್ಟಿಯಿಂದ ನಮಗೆ ಗುರು ಅಗತ್ಯ ಇರುತ್ತೆ. ಏನಪ್ಪಾ ಅಂತಂದ್ರೆ, ನಾವು ಜೀವನದಲ್ಲಿ ಸಂತೋಷ ಕಂಡುಕೊಂಡಿದ್ದೀವಿ. ನಮ್ಗೆ ಏನ್ ಇಷ್ಟ ಅಂದ್ರೆ, ನಾವು ಕಂಡುಕೊಂಡ ಸಂತೋಷ ಬಹಳ ಕಾಲ ಇರ್ಲಿ ಅಂತ ಇಷ್ಟ. ಆದ್ರೆ ವಿಚಿತ್ರ ಏನು ಗೊತ್ತಾ? ನಾವು ಕಂಡುಕೊಂಡ ಸಂತೋಷ ಕೆಲವೇ ಕಾಲ ಇರೋದು, ಹೊರಟೋಗುತ್ತೆ. ಆದ್ದರಿಂದ ಶಾಶ್ವತವಾದ ಸಂತೋಷ ಹುಡುಕ್ಬೇಕಾದ್ರೆ ಈ ಸಂತೋಷನ ಕೈ ಬಿಡ್ಬೇಕು. ಆದ್ದರಿಂದ ಈ ನಮ್ಮ ಚಿಲ್ಲರೆ ಸಂತೋಷ ಅಂತ ಹೇಳಿದ್ರೆ ಆ ಸಂತೋಷನ ಕೈ ಬಿಟ್ಟಾಗ ಮಾತ್ರ ನಮಗೆ ಶಾಶ್ವತ ಸಂತೋಷ ಸಿಗುತ್ತೆ, ಇಲ್ಲೇ ಸಿಗೋದಿಲ್ಲ. ಅದಕ್ಕೋಸ್ಕರ ಈ ಎರಡು ಕೆಲಸ ಆಗ್ಬೇಕಾಗಿದೆ. ಈ ಚಿಲ್ಲರೆ ಸಂತೋಷ ಬಿಡಿಸ್ಬೇಕು, ಅದಕ್ಕೆಲ್ಲ ಸಾರ್ಥಕವಾದ ಶಾಶ್ವತವಾದ ಸಂತೋಷ ತಂದ್ಕೊಡ್ಬೇಕು. ಆ ದೃಷ್ಟಿಯಿಂದ ಏನಾಗ್ಬೇಕಾಗತ್ತೆ ಅಂದ್ರೆ, ಧಾರ್ಮಿಕ ಗುರುವಿನ ಅಗತ್ಯ ಬೀಳುತ್ತೆ ಅನ್ನುವಂಥದ್ದು ಎಲ್ಲ ಧರ್ಮಗಳು ಪ್ರಸ್ತಾಪ ಮಾಡಿರುವಂತದ್ದು. ಎಲ್ಲ ಧರ್ಮಗಳನ್ನ ನಾನು ಆಳವಾಗಿ ಓದಿಲ್ಲದೆ ಇದ್ರು ಕೂಡ ಇದನ್ನ ಎಲ್ಲಾ ಧರ್ಮದಲ್ಲೂ ಇಂಥ ವಾಕ್ಯಗಳನ್ನ ನಾನು ಕಂಡುಕೊಂಡಿದ್ದೀನಿ ಅನ್ನೋದನ್ನ ನಾನು ನಿಮಗೆ ಧೈರ್ಯವಾಗಿ ಹೇಳಿದ ಶ್ಲೋಕ ಇದೆ. ಅದನ್ನ ದಿನ ರಾತ್ರಿ ಹೊತ್ತು ನಮ್ಮಲ್ಲಿ ದೀಪ ಹಚ್ಚುವಾಗ ಹೇಳ್ಕೊಳ್ಳುವಂತ ರೂಢಿ ಇತ್ತು. ಏನದು ಅಂದ್ರೆ, ಆತ್ಮಜ್ಯೋತಿ ಪ್ರದೀಪ್ತಸ್ಯ ಬ್ರಹ್ಮಜ್ಯೋತಿ ನಮೋಸ್ತುತೆ. ಹಾಗಂದ್ರೆ ಏನು ಅಂದ್ರೆ, ನನ್ನೊಳಗೆ ಒಂದು ಚೈತನ್ಯ ಇದೆ, ಜಗತ್ತನ್ನೇ ನಾನು ಕಾಣ್ತೀನಿ ಅನ್ನುವಂಥದ್ದನ್ನ ನಾನು ಮನೇಲಿ ದೀಪ ಹಚ್ಚಿದಾಗ, ಹಿಂದೆ ಈಗ ಲೈಟ್ ಹಾಕಿದಾಗ ಅಂತ ಇಟ್ಕೊಳ್ಳಿ, ಏನ್ ತೊಂದರೆ ಇಲ್ಲ, ಕತ್ಲೆ ಇರುತ್ತೆ, ಲೈಟ್ ಹಾಕ್ತೀರಾ ಮನೆಯೆಲ್ಲ ಕಾಣುತ್ತೆ. ಹಾಗೆ ನನಗೆ ಪ್ರಪಂಚವೆಲ್ಲ ಕಾಣ್ಬೇಕಾದ್ರೆ ಏನಾಗ್ಬೇಕು? ನನ್ನ ಆತ್ಮಜ್ಯೋತಿ ಜೀವಂತವಾಗಿರ್ಬೇಕು. ಆತ್ಮಜ್ಯೋತಿ ಜೀವಂತವಾಗಿ ಇಟ್ಟಿರೋರು ಯಾರು? ನಾನಲ್ಲ. ಯಾಕೆ ಅಂದ್ರೆ, ನಾನು ಉಸಿರಾಡಿರ್ತಾನೆ ಬದುಕಿರೋದು. ಉಸಿರಾಡೋದನ್ನ ನಾನು ಪ್ರಯತ್ನ ಪೂರ್ವಕವಾಗಿ ಆಡ್ತಾನೆ ಇಲ್ಲ, ಉಸಿರಾಟ ಅದರಷ್ಟೇ ನಡೀತಾ ಇದೆ. ಬ್ರಹ್ಮ ಅಂದ್ರೆ ಪ್ರಕೃತಿ ಅಂತ ಒಂದು ಅರ್ಥ ಇದೆ. ಆದ್ದರಿಂದ ನನ್ನ ದೇಹದ ಪ್ರತಿಯೊಂದು ಕಣವು ಕೊಳೆಯುವುದಕ್ಕೆ ಕಾದುಕೊಂಡಿರುವಂತಹ ಕಣ ಅನ್ನೋದು ಮರಿಬೇಡಿ. ಎವ್ರಿ ಮಾಲಿಕ್ಯೂಲ್ ಇನ್ ಮೈ ಬಾಡಿ ಈಸ್ ರೆಡಿ ಟು ಡಿಕಂಪೋಸ್. ನೀನ್ ಡಿಕಂಪೋಸ್ ಆಗ್ಕೊಡುದು ಅಂತ ಹಿಡಿದಿಟ್ಟಿರೋದು ಯಾರು? ನನ್ನೊಳಗಿರುವಂತ ಎನರ್ಜಿ, ಚೈತನ್ಯ. ಆ ಚೈತನ್ಯ ಅದಕ್ಕೆ ತಂದ್ಕೊಡೋದು ಯಾರು? ಉಸಿರಾಟ. ಉಸಿರಾಟ ನಾನ್ ಮಾಡಿದ್ದು ಅಲ್ಲ, ಉಸಿರಾಟ ಮಾಡಿದ್ದು ಪ್ರಕೃತಿ. ಪ್ರಕೃತಿಯಲ್ಲಿ ಗಾಳಿ ಇದೆ, ಅದು ಒಳಗೆ ಹೋಗಿ ಅದನ್ನ ಹತ್ತಿಸ್ತಾ ಇದೆ. ನಾನು ಗಾಳಿ ಬೇಡ, ನಾನು ಸತ್ರು ಪರವಾಗಿಲ್ಲ ಅಂತ ಗಾಳಿನ ಹೊರಗೆ ಹಾಕಿದ್ರು ಮತ್ತೆ ಆ ಗಾಳಿ ನನ್ನ ಒಳಗೆ ಬಂದು ಸೇರ್ಕೊಳ್ಳಿ. ಹೀಗಾಗಿ ನನ್ನನ್ನು ಜೀವಂತವಾಗಿರಿಸಿರುವ ಪ್ರಕೃತಿ ಇದೆಯಲ್ಲ, ಅದು ನಾನಲ್ಲ ನನ್ನನ್ನು ಜೀವಂತವಾಗಿರಿಸಿಕೊಂಡಿರೋದು. ಪ್ರಕೃತಿ ಅನ್ನುವಂತಹ ಒಂದು ಆ ಭಾವ
ಕಾಣುತ್ತೆ ಅನ್ನುವಂಥದ್ದು. ಒಂದ್ ನಿಮಿಷ. ಆದ್ರಿಂದ ಮನೆಯಲ್ಲಿ ದೀಪ ಹಚ್ಚುವಾಗ ನನ್ನ ಆತ್ಮಜ್ಯೋತಿಯನ್ನು ಹಚ್ಚುತ್ತಾ ಇರೋದು ನಾನಲ್ಲ ಅಂತ ಅಹಂಕಾರವನ್ನು ಕಳೆಯೋದು. ನಾನು ಕಳೆದ ಬಾರಿ ಹೇಳಿದ್ದೆ, 2 ತರ ಗುರುಗಳಿದ್ದಾರೆ. ನನ್ನ ಅಹಂಕಾರವನ್ನು ಹೆಚ್ಚಿಸುವ ಗುರುಗಳಿದ್ದಾರೆ. ನಾನು ಈ ಕೆಲಸ ಮಾಡಬಲ್ಲೆ, ನಾನು ಈ ಕೆಲಸ ಮಾಡೋದ್ರಿಂದ ನಾನು ದುಡ್ಡು ಸಂಪಾದನೆ ಮಾಡಬಲ್ಲೆ, ಖರ್ಚು ಮಾಡಬಲ್ಲೆ, ನಾನು ಬೇರೆಯವ್ರನ್ನ ಸಂತೋಷ ಪಡಿಸಬಲ್ಲೆ, ಬೇರೆಯವ್ರ ಕಷ್ಟ ಹೋಗಿಸ್ತೀನಿ ಅನ್ನುವಂತ ಎಲ್ಲ ಅದು ಆ ಬಗೆಯ ಒಂದು ಅಹಂಕಾರವನ್ನು ಹೆಚ್ಚಿಸುವ ಅದನ್ನ ಹೇಳ್ಕೊಡೋ ಗುರುಗಳೇ ಬೇರೆ. ಅಹಂಕಾರವೇ ಸುಳ್ಳು ಅಂತ ಅನ್ನುವಂಥದ್ದನ್ನ ಹೇಳ್ಕೊಡೋ ಗುರು ಬೇರೆ. ಈ ಧಾರ್ಮಿಕ ಗುರು ಇದಾನಲ್ಲ, ಉಸಿರಾಟವೇ ನಿಂದಲ್ಲಿದ್ಮೇಲೆ ನಿನ್ನ ಸಾಧನೆ ಯಾವುದೂ ನಿಂದಲ್ಲ. ಯಾಕೆ? ಉಸಿರಾಟದಿಂದ ತಾನೇ ಉಳಿದ ಸಾಧನೆಗಳಾಗಿರೋದು. ಅದರಿಂದ ಆತ್ಮಜ್ಯೋತಿ ಪ್ರದೀಪ್ತಸ್ಯ ಬ್ರಹ್ಮಜ್ಯೋತಿ ನಮೋಸ್ತುತೆ. ಅದನ್ನ ದಿನಾ ಪ್ರತಿ ಉಸಿರಾಟದಾಗ್ಲೂ ಹಚ್ಚುತ್ತಾ ಇದೆಯಲ್ಲ ಒಳಗಡೆ ದೀಪನ, ಹೋಗ್ತಾ ಇದೆ ಮತ್ತೆ ಹಚ್ಚುತ್ತಾ ಇದೆ. ಅದು ಬ್ರಹ್ಮಜ್ಯೋತಿ ನಮೋಸ್ತುತೆ. ಮುಂದಕ್ಕೆ ಬ್ರಹ್ಮಜ್ಯೋತಿ ಪ್ರದೀಪ್ತಸ್ಯ ಗುರುಜ್ಯೋತಿ ನಮೋಸ್ತುತೆ. ಈ ಪ್ರಕೃತಿ ನನ್ನನ್ನು ಜೀವಂತವಾಗಿ ಇಡಿದೆ ಅನ್ನೋದು ನಾನ್ ಮರೆತು ಕೂತಿದ್ದೀನಿ. ನಾನು ಉಸಿರಾಡ್ತಾ ಇದ್ದೀನಿ, ನಾನು ಕೆಲಸ ಮಾಡ್ತಾ ಇದ್ದೀನಿ, ನಾನು ಅಲ್ಲಿಗೆ ಹೋಗ್ತಿದ್ದೀನಿ, ಇಲ್ಲಿ ಬರ್ತಿದ್ದೀನಿ ಅಂತ ಮರೆತು ಕೂತ್ಕೊಂಡ್ಬಿಡ್ತೀನಿ. ನಾನು ಏನಾದ್ರು ಕೆಲಸ ಮಾಡುವಾಗ ನಾನ್ ಮಾಡ್ತೀನಿ ಅಂತೀನಿ ಹೊರತು ನನ್ನ ಕೈಲಿ ಉಸಿರು ಕೊಟ್ಟು ಉಸಿರಾಡಿಸಿ ಪ್ರಕೃತಿ ನನ್ನ ಕೈಲಿ ಮಾಡ್ತಿದೆ ಅಂತ ನಾವ್ ಏನಾದ್ರು ಹೇಳ್ತೀವೋ ಇಲ್ಲ. ಆದ್ದರಿಂದ ಈ ಆ ಬ್ರಹ್ಮಜ್ಯೋತಿಯನ್ನ ಯಾರು ಜಾಗೃತಗೊಳಿಸ್ತಾರೋ ಅವರು ಗುರುಜ್ಯೋತಿ. ಅದರಿಂದ ಈ ಗುರುವನ್ನು ಎಲ್ಲಿ ಮುಖ್ಯ ಆಗ್ತಾನೆ ಅಂದ್ರೆ, ಯಾವುದನ್ನ ನಾನು ಮರೆತು ಕೂತಿದ್ದೀನೋ ಅವನು ಸದಾ ಜ್ಞಾಪಕ ಇಟ್ಕೊಂಡಿರ್ತಾನೆ. ಭಗವದ್ಗೀತೆಯ ಪ್ರಕಾರ, ಎಲ್ಲ ಧರ್ಮದ ಪ್ರಕಾರ ನಮ್ಮೊಳಗೆ ದೈವಾಂಶ ಇರೋವರೆಗೆ ಮಾತ್ರ ನಾವು ಬದುಕಿರ್ತೀವಿ. ಆ ದೈವಾಂಶ ಇದೆ, ಆದ್ರೆ ನಮ್ಗೆ ದೈವಾಂಶ ಪ್ರಜ್ಞೆ ನಿರಂತರವಾಗಿಲ್ಲ. ಯಾರಿಗೆ ದೈವಾಂಶ ಪ್ರಜ್ಞೆ ನಿರಂತರವಾಗಿರುತ್ತೋ ಅವನು ಗುರು ಅಂತ. ಈ ಶ್ಲೋಕ ದಿನ ಹೇಳ್ಕೊಂಡಾಗ ನಮ್ಗೆ ಏನ್ ಗೊತ್ತಾಗುತ್ತೆ ಅಂದ್ರೆ, ನಮ್ಮ ಅಹಂಕಾರದ ಮಟ್ಟ ತಗ್ಗಿ. ಆ ಅಹಂಕಾರದ ಮಟ್ಟ ತಗ್ಗಿದರೆ ಆಗ ಏನಾಗುತ್ತಪ್ಪ ಅಂತಂದ್ರೆ, ನಾವು ಬೇರೆ ತರ ವರ್ತನೆ ಮಾಡೋದಕ್ಕೆ ಶುರು ಮಾಡ್ತೀವಿ. ನಮ್ಮ ಜೀವನ ಧೋರಣೆಯೇ ಬದಲಾಗ್ತದೆ. ಅಂಥವ್ರನ್ನ ಗುರು ಅಂತನ್ನುವಂಥದ್ದು. ಆದ್ರಿಂದ ಗುರುವಿನ ಬಗ್ಗೆ ಒಂದು ಪದ್ಯ ಬರುತ್ತೆ ಅಂದ್ರೆ, ಗುರುವಿನ ಗುಲಾಮನಾಗುವ ತನಕ ದೊರೆಯದಣ್ಣ ಮುಕುತಿ ಅಂತಂದ್ರೆ, ಪ್ರಕೃತಿಲಿ ಏನೋ ಒಂದು ನಾನು ಕಂಡ್ಕೊಂಡಿದ್ದೀನಿ, ಆ ಪ್ರಕೃತಿಯಲ್ಲಿ ನಾನು ಸಂತೋಷ ಪಟ್ಟಿದ್ದೀನಿ, ಪಾಠನೂ ಕಲ್ತ್ಕೊಂಡಿದ್ದೀನಿ, ಆ ಗುರುವಿಗೆ ಗುಲಾಮನಾಗೋಕ್ ಹೆಂಗ್ ಸಾಧ್ಯ? ಇದು ಭಾಷೆಯ ಆಟ. ಗುರು ಎಲ್ಲಾ ತರದ ಗುರುಗಳಿಗೂ ಒಂದೇ ಪದ ಇಟ್ಟಿರೋದ್ರಿಂದ ನಮ್ಗಿರೋದಿಲ್ಲ. ಎಲ್ಲಾ ಗುರುಗಳಿಗೂ ಅನ್ವಯಿಸಕ್ ಹೋಗ್ತೀವಿ, ಅದನ್ವಯ ಆಗೋದಿಲ್ಲ. ಹಾಗಾಗಿ ಈ ಗುರುವಿನ ಬಗ್ಗೆ ಇಷ್ಟು ತುಂಬಾ ಮುಖ್ಯವಾದಂತದ್ದು ಅಂತ. ಈಗ ಮಾಹಿತಿ ಇದೆ, ನಾನೇ ಯಾಕೆ ಯೋಚನೆ ಮಾಡಿ ಅನ್ಕೋಬಾರ್ದು ಅನ್ನೋದಕ್ಕೆ ವಿಜ್ಞಾನದಲ್ಲೇ ಒಂದು ಮಾತಿದೆ, ಲೆಟ್ ಅಸ್ ನಾಟ್ ರೀಇನ್ವೆಂಟ್ ದಿ ವೀಲ್ ಅಂತ. ಅಂದ್ರೆ ಚಕ್ರನೇ ತಾನೇ ಎಲ್ಲ ಯಂತ್ರಗಳಿಗೂ ಅದೇ ಸಾಧನ ಚಕ್ರ. ಯಾಕಂದ್ರೆ ಗುಂಡಿಗಿರುವಾಗ ಏರಿಯಾ ಆಫ್ ಕಾಂಟ್ಯಾಕ್ಟ್, ಸಂಪರ್ಕ ಭಾಗ ಕಡಿಮೆ, ಅದನ್ನ ಸಲೀಸಾಗಿ ತಿರುಗುತ್ತೆ. ಅದರಿಂದ ಈಗಾಗಲೇ ಯಾರೋ ಚಕ್ರ ಮಾಡಿಟ್ಟಿದ್ದಾರೆ, ನಾನು ಅದೆಲ್ಲ ಬೇಡ, ನಾನೇ ಸ್ವತಂತ್ರವಾಗಿ ಮಾಡ್ಕೋತೀನಿ ಮಾಡೋದು ಬೇಡ, ಆ ಚಕ್ರನ ಹೇಗೆ ಬಳಕೆ ಮಾಡ್ಕೋಬೇಕು ಅಂತ ಮುಂದಕ್ಕೆ ಯೋಚನೆ ಮಾಡೋಣ ಅಂತ ಹೇಳ್ತಾರೆ. ಹಾಗಾಗಿ ಗುರುವಿಗೆ 4 ಕೆಲಸಗಳಿವೆ ಅನ್ನುವಂಥದ್ದನ್ನ ತುಂಬಾ ಗಮನಿಸಬೇಕಾದ್ದು. ಗುರು ಆದವರು ಈ ಪ್ರಜ್ಞೆ, ಬ್ರಹ್ಮ ಪ್ರಜ್ಞೆ, ನಾನು ಪ್ರಕೃತಿ ಅಂಶ ಅನ್ನುವಂಥ ಪ್ರಜ್ಞೆ ಇದೆಯಲ್ಲ, ಅದು ಮರ್ತು ಬಿಟ್ಟಿರ್ತೀವಲ್ಲ, ಅದನ್ನ ಜ್ಞಾಪಿಸ್ತಾರ. ಅದರಿಂದ ಮಾರ್ಗದರ್ಶನವನ್ನ ಮಾಹಿತಿ ಮಾಡೋದಿಲ್ಲ. ಮಾಹಿತಿ ಅಂದ್ರೆ ಫ್ಯಾಕ್ಟ್ cannot teach you anything. ಮಾರ್ಗದರ್ಶನವನ್ನು ಮಾಹಿತಿ ಮಾಡೋದಿಲ್ಲ. ಆಮೇಲೆ ಮುಗ್ಗಟ್ಟು ನಿವಾರಣೆ. ಕಷ್ಟ ಬಂತು, ಮಾಹಿತಿ ಹೇಳುತ್ತ ಚೆಂಡು ಯಾಕೆ ಗುಂಡಿದೆ ಅಂತ ಅರ್ಥ ಗೊತ್ತಾಗಿಲ್ಲ ಅಂದ್ರೆ ಅವಾಗ ಆ ಮುಗ್ಗಟ್ಟಿನ ಚೆಂಡಿನ ಮಾಹಿತಿ ನಿರ್ಧಾರ ಮಾಡಕ್ ಸಾಧ್ಯವಿಲ್ಲ. ಆಮೇಲೆ ಒಂದು ಮಾದರಿ ಬೇಕಲ್ಲ, ಅವ್ರು ಹಾಗೆ ತೋರಿಸಿದಾರೆ. ಅದರಿಂದ ಮಾದರಿ ಬೇಕು. ಮಾರ್ಗದರ್ಶನ, ಮುಗ್ಗಟ್ಟು ನಿರ್ವಹಣೆ, ಮಾದರಿ, ಬೆನ್ನು ತಟ್ಟಿ ಭೇಷ್ ಅನ್ನೋರು ಯಾರಿರ್ತಾರೆ? ಬೆನ್ನು ತಟ್ಟಿ ಭೇಷ್ ಅನ್ನೋರು ನಮ್ಮ ಅಪ್ಪ ಅಮ್ಮ ಇರೋರ್ಗೆ ಅವ್ರಂಚೂರು ಅಂತಾರೆ, ಆಮೇಲೆ ಯಾರು ಇರ್ತಾರೆ? ಯಾರು ಇರಲ್ಲ, ಗುರುನೂ ಇರಲ್ಲ. ಆ ದೃಷ್ಟಿಯಿಂದ ಅವ್ರು ಗುರು ಸತ್ತ ಮೇಲೂ ಕೂಡ ನಮ್ಮಲ್ಲಿ ಜೀವಂತವಾಗಿದ್ದು ನಮಗೆ ಬೆನ್ನು ತಟ್ತಾರೆ, ಕಣ್ಣು ಮರೆಯಲ್ಲಿದ್ರು ಬೆನ್ನು ತಟ್ತಾರೆ ಅಂತ ಅನ್ನೋ ಭಾವನೆ ಇರೋದ್ರಿಂದ ಅದಕ್ಕೆ ಗುರು ಬೇಕು ಅನ್ನುವಂಥದ್ದು ಇರೋದು. ಆದ್ದರಿಂದ ಮಾಹಿತಿಯನ್ನ ಅಂಡರ್ಸ್ಟ್ಯಾಂಡಿಂಗ್ ಆಫ್ ದ ಫ್ಯಾಕ್ಟ್ ಇಸ್ ಕಂಪ್ಲೀಟ್ ಓನ್ಲಿ ವೆನ್ ಇಟ್ ಇಸ್ ಇಂಟರ್ಪ್ರಿಟೆಡ್ ಅನ್ನೋ ಮಾತಿದೆ. ಇಂಟರ್ಪ್ರಿಟೇಷನ್ ಸ್ಕಿಲ್ ಹೇಳ್ಕೊಡುವಂಥವ್ರು ಗುರು. ಆದ್ದರಿಂದ
ಇದು ಪ್ರಶ್ನಿಸುವ ಪ್ರವೃತ್ತಿ ಇಲ್ಲದೆ ಇರೋದ್ರಿಂದ ಧರ್ಮದಲ್ಲಿ ಇಲ್ವೇ ಇಲ್ಲ ಅಂತಾರಲ್ಲ. ಧರ್ಮದಲ್ಲಿ ಪ್ರಶ್ನಿಸುವ ಪ್ರವೃತ್ತಿ ಇಲ್ದಿದ್ರೆ ಗುರುವೇ ಬೇಕಾಗಿತ್ತು. ಪ್ರಶ್ನಿಸುವ ರೀತಿ ಬೇರೆ, ಅದು ಆಮೇಲಿನ ಚರ್ಚೆ. ಅದು ಇತ್ತೀಚೆಗೆ ನನ್ಗೆ ನಮ್ಮ ಉಮೇಶ್ ಅವರು ಹೇಳಿದ್ದಾರೆ, ನಿಮ್ಮ ಮುಂದಿನ ಉಪನ್ಯಾಸಗಳಲ್ಲಿ ನಂಬಿಕೆಯ ಬಗ್ಗೆ ನೀವೊಂದು ಉಪನ್ಯಾಸ ಕೊಡ್ಬೇಕು ಅಂತ. ಅದನ್ನ ಮಾಡೋಣ, ಮುಂದಿನ ಬರುವ ದಿನಗಳಲ್ಲಿ ಅದನ್ನ ಮಾಡೋಣ. ಆಮೇಲೆ ಅಂತ ಗುರುವನ್ನ ಹೇಗೆ ಹುಡುಕೋದು ತುಂಬಾ ಕಷ್ಟ. ಯಾಕೆಂದ್ರೆ ಕಳ್ಳ ಸನ್ಯಾಸಿಗಳು, ಕಳ್ಳ ಗುರುಗಳು ಬೇಕಾದಷ್ಟು ಜನ ಇದ್ದಾರೆ. ಚಿತ್ತಾಪಹಾರಕ ಗುರುಗಳು ಕಡಿಮೆ, ವಿದ್ಯಾಪಹಾರಕ ಗುರುಗಳು ಜಾಸ್ತಿ. ಅವರಿಂದ ದುಡ್ಡನ್ನು ಕಸಿಯುವಂತ ಗುರುಗಳು ಜಾಸ್ತಿ, ಮನಸ್ಸನ್ನು ಕಸಿಯುವಂತವ್ರು ತುಂಬಾ ಕಡಿಮೆ ಅನ್ನೋ ಮಾತು ಈಗಾಗಲೇ ಸಾಕಷ್ಟು ಪ್ರಚಲಿತವಾಗಿದೆ. ಅದಕ್ಕೆ ಸಂಬಂಧಪಟ್ಟ ಹಾಗೆ ಕಾಳಿದಾಸನ ಶಾಕುಂತಲ ನಾಟಕದಲ್ಲಿ ಒಂದು ಪ್ರಸಂಗ ಬರುತ್ತೆ. ಇಂದ್ರನ ಸಾರಥಿಯಾದ ಮಾತಲಿ ದುಷ್ಯಂತನನ್ನ ಇಂದ್ರನ ಹೆಸರು ಕರ್ಕೊಂಡು ಹೋಗ್ತಾನೆ. ಯಾವ್ದೋ ಯುದ್ಧಕ್ಕೆ ನೀನ್ ಸಹಾಯ ಮಾಡ್ಬೇಕಂತ ಇಂದ್ರನ ಬಾ ಕರ್ಕೊಂಡು ಹೋಗ್ತೀನಿ ಅಂತ ಕರ್ಕೊಂಡು ಹೋಗ್ತಾನೆ. ಹೋಗುವಾಗ ಅವರು ಆ ಸ್ವರ್ಗಕ್ಕೆ ಹೋಗುವಾಗ ಅಲ್ಲಿ ಒಂದು ಪ್ರದೇಶದಲ್ಲಿ ಋಷಿ ಮುನಿಗಳು ತಪಸ್ ಮಾಡ್ತಾ ಇರ್ತಾರೆ. ಆಗ ಒಂದು ಮಾತನ್ನ ಕಾಳಿದಾಸ ಆ ದುಷ್ಯಂತನ ಬಾಯಿ ಹೇಳ್ತಾರೆ. ನಾವು ಯಾವ ಒಂದು ಮಾಣಿಕ್ಯದ ಚೂರಿಗೆ ಜೀವಮಾನದ ಹಣವನ್ನೆಲ್ಲ ಕೊಟ್ಟು ಸಂಪಾದನೆ ಮಾಡ್ತೀವೋ, ಯಾವ ಒಂದು ಸಣ್ಣ ಸಂತೋಷಕ್ಕೆ ಬೇಕಾದಷ್ಟು ಹಣ ಖರ್ಚು ಮಾಡ್ತೀವೋ, ಅಂತ ಮಾಣಿಕ್ಯದ ಬಂಡೆಯ ಮೇಲೆ ಕೂತ್ಕೊಂಡು ಈ ಮಾಣಿಕ್ಯ ಅಲ್ಲ ನನಗೆ ಬೇಕಾದ್ದು, ನಂಗೆ ಬೇಕಾದ್ದು ಜೀವನದ ಅರ್ಥ ಅಂತ ಹೇಳೋ ಋಷಿಗಳಿದ್ದಾರಲ್ಲ, ಅವ್ರನ್ನ ನೋಡಿದಾಗ ನನ್ನ ಬದುಕನ್ನ ಮರುಪರಿಶೀಲನೆ ಮಾಡಬೇಕಾದಂತ ಸ್ಥಿತಿ ಇದೆ ನಂಗೆ ಅನ್ನೋ ಮಾತನ್ನ ಆ ಶಾಕುಂತಲ ನಾಟಕದಲ್ಲಿ ಬರೆದಿದ್ದಾನೆ ಕಾಳಿದಾಸ. ಹಾಗಾಗಿ ನಾವು ಯಾವುದಕ್ಕೆ ಕೈ ಚಾಚ್ತೀವೋ, ಸಿಕ್ಕಿದ ತಕ್ಷಣ ಬಾಚಿಕೊಡ್ತೀವೋ, ಅದಕ್ಕಿನ್ನ ಭಿನ್ನವಾಗಿರುವಂತ ಒಂದು ಅಚ್ಚರಿಯ ಜೀವನ ನಡೆಸಿದ್ರು ನಾವು ಅವ್ರನ್ನ ಅಯ್ಯೋ ಅವ್ರಿಗೆ ಬುದ್ಧಿ ಇಲ್ಲ ಅನ್ಕೋತೀವಿ ಹೊರತು ಗುರು ಅಂತ ಅಂದ್ಕೊಳ್ಳೋದಿಲ್ಲ. ಅದಕ್ಕೆ ಗುರು ಇದ್ರೂ ನಮ್ಗೆ ಸಿಕ್ಕೋದಿಲ್ಲ, ಅದು ಬೇರೆ ಮಾತು. ಆದ್ರೆ ಗಮನಿಸಿ, ಈಗ ಈ ಬಗೆಯ ಗುರುಗಳು ತುಂಬಾ ಮುಖ್ಯ ಅನ್ನುವಂಥದ್ದು ಗಮನಿಸಬೇಕಾದ. ದೇವರ ಎಲ್ಲ ಲಕ್ಷಣಗಳು ಕೂಡ ಗುರುವಿನಲ್ಲೇ ಇದೆ ಅನ್ನುವಂಥ ವಾದ ಇದೆ. ಅದಕ್ಕೆ ಶಂಕರಾಚಾರ್ಯರು ಒಂದು ಶ್ಲೋಕದಲ್ಲಿ ಹೇಳ್ತಾರೆ, ಈಶ್ವರಂ ಗುರುರಾತ್ಮೇತಿ ಭೇದತ್ರಯ ವಿಭಾಗಿನೇ. ಗುರು ಬೇರೆ, ನಾನ್ ಬೇರೆ, ದೇವ್ರು ಬೇರೆ ಅಂತ ಮೂರು ಭಾಗ ಮಾಡ್ತಾರಲ್ಲ, ಈ ಮೂರು ಭಾಗ ಇಲ್ವೇ ಇಲ್ಲ. ಇದು ಕೃತಕವಾದ್ದು. ಯಾಕೆಂದ್ರೆ ನನ್ನೊಳಗಿರೋ ಚೈತನ್ಯ ಇದೆಯಲ್ಲ, ಈ ದೈವಾಂಶ, ಗುರುಗಳಲ್ಲಿರೋ ದೈವಾಂಶ ಎರಡು ಒಂದೇ. ದೈವವು ಅದರ ವಿಸ್ತೃತ ಭಾಗ, ಇದು ಜೀವಾತ್ಮ, ಅದು ಪರಮಾತ್ಮ. ಆದ್ರಿಂದ ಈ ಭೇದ ಕೃತಕವಾದದ್ದು. ವ್ಯೋಮವತ್ ವ್ಯಾಪ್ತ ದೇಹಾಯ ಗುರುಣಾಂ ಗುರವೇ ನಮಃ ಅಂತ ಹೇಳ್ತಾರೆ. ಆಕಾಶದಷ್ಟು ವ್ಯಾಪಕವಾದವನು ಗುರು ಅಂತ. ಯಾಕೆಂದ್ರೆ ನಮಗೆ ಕೆಲವರು ಜ್ಞಾಪಕ ಬರ್ಬೇಕಾದ್ರೆ ಕಣ್ಣೆದುರಿಗಿದ್ದ ಜ್ಞಾಪಕ ಬರ್ತಾರೆ, ಕಣ್ಮರೆ ಆದ್ರೆ ಜ್ಞಾಪಕ ಬರುತ್ತೆ. ಅದು ಕೆಲವರು ನೀವು ಮರಿಬೇಕು ಅಂದ್ರೂ ಕೂಡ ಮರೆಯಕ್ಕಾಗಲ್ಲ, ಅಂಥವ್ರನ್ನ ಗುರು. ಯಾಕೆಂದ್ರೆ ಸಾಕ್ರೆಟೀಸ್ ತೀರಿಕೊಂಡು 70 ವರ್ಷ ಆದ್ರೂ ಜನ ಏನೇನೋರು ಗೊತ್ತೇ, ಯಾವ್ದೋ ಪ್ರಶ್ನೆ ಬಂದ್ರೆ ಈ ಪ್ರಶ್ನೆ ಸಾಕ್ರೆಟೀಸ್ ಕೇಳಿದ್ದಿದ್ರೆ ಏನ್ ಉತ್ತರ ಹೇಳ್ತಿದ್ದ ಅಂತಿದ್ದ. ಅಂದ್ರೇನು, ತನ್ನ ಮರಣೋತ್ತರವಾಗಿಯೂ ಕೂಡ ತನ್ನ ವಿಶಿಷ್ಟ ವಿಚಾರಧಾರೆಯಿಂದ ಏನ್ ಮಾಡ್ತಿದ್ದ ಕಾಳಿದಾಸ, ಸಾಕ್ರೆಟೀಸು ಆ ಆಕರ್ಷಣೆಯನ್ನ ಉಳಿಸ್ಕೊಂಡಿದ್ದ. ಅಂತ ಆಕರ್ಷಣೆಯನ್ನ ನಾವು ಯಾರಲ್ಲಾದರೂ ಕಂಡಿದ್ದರೆ ಅವ್ರನ್ನ ನಾವು ಗುರುಗಳು ಅಂತ ಕರೆಯೋದಕ್ಕೆ ನಮ್ಗೆ ಅರ್ಹತೆ. ಅಂತ ಇಲ್ಲದೆ ಇದ್ರೆ ನಮ್ಗೆ ಗುರುಗಳು ಅನ್ನೋದು ಔಪಚಾರಿಕವಾದ ಮಾತೇ ಹೊರತು ವಾಸ್ತವ ಅಲ್ಲ ಅನ್ನುವಂಥದ್ದು ಗಮನಿಸಬೇಕಾದ್ದು. ಸರ್ವಜ್ಞ ಹೇಳ್ತಾನೆ, ಸುರತರುವು ಮರವಲ್ಲ, ಕಲ್ಪತರು ಅದು ಏನ್ ಕೇಳಿದ್ರು ಕೊಡುವಂಥದ್ದು. ಅದು ಒಂದ್ ಮರ ಅಂದ್ಬಿಟ್ರೆ, ತರು ಅಂತಿದೆಯಲ್ಲ, ಸುರಭಿ ಒಂದ್ ಆವಲ್ಲ, ಅದು ಒಂದ್ ಹಸು ಅಂದ್ಬಿಟ್ರೆ ಕಾಮಧೇನನ್ನ. ಪರುಷ ಪಾಷಾಣವಲ್ಲ, ಅದು ಎಲ್ಲ ಕಲ್ಲು ಹಾಗೆ ಅದು ಒಂದ್ ಕಲ್ಲು ಮುಟ್ಟಿಗೆ ಚಿನ್ನ ಆಗತ್ತೆ ಅಂತ ನಂಬ್ಕೊಂಡಿಲ್ಲ, ಸುಳ್ಳು, ಬೇರೆ ಮಾತು. ಪರುಷ ಪಾಷಾಣವಲ್ಲ, ಗುರುಭೂತ ನರರೊಳಗೆ ಅಲ್ಲ ಪರಮ ಸರ್ವಜ್ಞ ಅಂತ ಹೇಳ್ತಾರೆ. ಗುರುವಾದವನು ಮನುಷ್ಯ ಮಧ್ಯೆ ಇರ್ತಾನೆ, ಮನುಷ್ಯ ತರ ಕಾಣ್ತಾನೆ. ಆದ್ರೆ ನಾವು ಅವನಲ್ಲಿ ನೋಡ್ಬೇಕಾದ್ದು ಮನುಷ್ಯತ್ವವನ್ನಲ್ಲ, ಅವನಲ್ಲಿ ಇರುವಂತ ತ್ಯಾಗ, ಕಲಿಕೆ, ಅಧ್ಯಯನ, ಅದನ್ನ ನೋಡ್ಬೇಕೆ ಹೊರತು ಆತನ ದೈನಂದಿನ ಅಜ್ಞತೆಗಳನ್ನ ಅಲ್ಲ, ದಡ್ಡತನಲ್ಲ ಅನ್ನುವಂತ ಮಾತು. ಹೀಗಾಗಿ ಆತ್ಮೀಯರೇ, ಗುರುವಾದವನು ಹೊರಗೆ
ಹೊರಗಡೆಯಿಂದ ಇರುವುದು ಕಷ್ಟ, ಅವನನ್ನ ಗುರುತಿಸೋದು ಕಷ್ಟ, ಗುರುತಿಸಿದ ಮೇಲೆ ಅವನು ವಾಪಸ್ ಹೋಗೋದಿಲ್ಲ ಅನ್ನುವಂಥದ್ದು ತುಂಬಾ ಮುಖ್ಯವಾದ್ದು. ನಮಗೆ ಯಾಕೆ ಗುರು ಸಿಗ್ತಿಲ್ಲ ಅನ್ನೋದಕ್ಕೆ ಈ ಪ್ರಶ್ನೆ ಪತ್ರಿಕೆಗಳಲ್ಲಿ ಕೆಲವು ಕಂಪಲ್ಸರಿ ಕ್ವಶನ್ ಇರುತ್ತೆ, ಕೆಲವು ಆಪ್ಷನಲ್ ಕ್ವಶನ್ ಇರುತ್ತೆ. ಹಾಗೆ ನಾನು ಬದುಕಿ ಚೆನ್ನಾಗಿದ್ಬಿಡ್ಬೇಕು, ಬದುಕನ್ನ ಪ್ರೀತಿಸಿ ಬದುಕಬೇಕು ಅಂತ ನಾವು ಅನ್ಕೊಂಡಿರ್ತೀವಿ. ಸಾವು ಬಂದಾಗ ಅರೆ ಬದುಕನ್ನು ಪ್ರೀತಿಸೋಕ್ ಕಲ್ತ್ಕೊಂಡ್ವಿ, ಸಾವನ್ನೋ ಪ್ರೀತಿಸೋಕ್ ನಂಗೆ ಬರಲೇ ಇಲ್ವಲ್ಲ ಅಂತ ಅವಾಗ ಆಗುತ್ತೆ. ಆದ್ದರಿಂದ ಈ ಸಾವು ಬದುಕು ಎರಡನ್ನೂ ಸಮನ್ವಯ ಮಾಡುವಂತ ಒಂದು ಕುತೂಹಲ ಇರೋರ್ಗೆ ಗುರು ಬೇಕು. ಹೇಗೋ ಬದುಕೊಂಡು ಹೋಗ್ತೀನಿ ಅಂತ ಅನ್ನೋರ್ಗೆ ಇಂಥ ಗುರು ಬೇಕಾಗಿಲ್ಲ. ಹಾಗಾಗಿ ನಮ್ಮ ಜೀವನ ಶೈಲಿಯಲ್ಲಿ, ನಮ್ಮ ಬದುಕಿನ ಆದರ್ಶದಲ್ಲಿ ಗುರು ಬೇರೂರಿಯೇ ಇಲ್ಲ. ಅದು ನಮ್ಮ ಸಮಸ್ಯೆ ಅನ್ನುವಂಥದ್ದನ್ನ ಗಮನಿಸ್ತಾರೆ. ಆಯ್ತು, ಗುರು ಸಿಕ್ಕದ ಅಂತ ಇಟ್ಕೊಳ್ಳೋಣ, ಗುರು ಒಬ್ರು ಯಾರೋ ಗುರುನ್ ಕಂಡ್ಕೊಂಡ್ವಿ ಅಂತ. ಆದ್ರೆ ನನ್ನೊಳಗೆ ಕೂಡ ಒಂದು ತಾಕತ್ತಿರ್ಬೇಕಲ್ಲ. ಈಗ ಚಪ್ಪಾಳೆ ಅಂತ ಹೇಳಿದ್ನಲ್ಲ, ಗುರು ಶಿಷ್ಯ ಹತ್ರ ಬಂದಿದ್ದಾರೆ, ಒಬ್ರಿಗೊಬ್ರು ಸ್ಪರ್ಶ ಇಲ್ಲಪ್ಪ, ಅವ್ರ ಶಬ್ದ ಆಗುತ್ತಾ? ಆಗುದಿಲ್ಲ. ಸ್ಪರ್ಶ ಆಗುತ್ತೆ, ಅವ್ರ ಶಬ್ದ ಆಗುತ್ತಾ? ಇಲ್ಲ. ಬಡಿದಾಡ ಆಗ್ಬೇಕು, ವಿನಿಮಯ ಆಗ್ಬೇಕು, ಇದ್ರ ಬಲ ಅದ್ರ ಮೇಲೆ ಪ್ರಯೋಗ ಆಗ್ಬೇಕು, ಅದ್ರ ಬಲ ಇದ್ರ ಮೇಲೆ ಪ್ರಯೋಗ ಆಗ್ಬೇಕು. ಆಗ್ಲೇನೆ ಗುರು ಶಿಷ್ಯ ಸಂಬಂಧ ಸಾರ್ಥಕ ಅಂತ ನಾನು ಆಗ್ಲೇ ಹೇಳಿದೆ. ಹಾಗಾಗಿ ಈ ಶಿಷ್ಯನು ಬಡಿಬೇಕಲ್ಲ, ಅಂದ್ರೇನು, ಗುರುವೇ ಹೇಳಿದ್ದನ್ನ ಕಲ್ತ್ಕೋಬೇಕಾದ್ರೆ ಶಿಷ್ಯನೂ ಒಂದು ಸಿದ್ಧತೆ ಬೇಕಲ್ಲ. ಅದರಿಂದ ಶಿಷ್ಯನೊಳಗೆ ಒಂದು ಗುರು ಇರಬೇಕು ಅಂತ. ಹಾಗಾದ್ರೆ ಶಿಷ್ಯನೊಳಗಿರೋ ಗುರು ಯಾರು? ಅಲ್ಲಿ ನಾನು ಹೇಳುವಂಥದ್ದು 6 ಗುರುಗಳಿದ್ದಾರೆ. 6 ಗುರುಗಳು ಶಿಷ್ಯನೊಳಗಿರ್ಬೇಕು. ಅವ್ರು ಯಾರು ಗುರುಗಳು ಅಂತ ಇವತ್ತು ಹಾಕಿದ್ದೆ. ಯಾರಂದ್ರೆ ಹಿಂದಿಯಲ್ಲಿ ಸ್ನೇಹಿತ ಅಂತ. ಆ ಗುರುಗಳು ನಮ್ಮನ್ನು ಡಿಸ್ಟರ್ಬ್ ಮಾಡ್ಬಾರ್ದು. ನಮ್ಮನ್ನ ಡಿಸ್ಟರ್ಬ್ ಮಾಡಿದ ಗುರು ಹತ್ರ ಹೋಗಕ್ಕೆ ಆಗಲ್ಲ. ನಮ್ಮನ್ನ ಡಿಸ್ಟರ್ಬ್ ಮಾಡ್ದಲೇನೆ ಗುರು ಹತ್ರ ಕರ್ಕೊಂಡು ಹೋಗಿ ಗುರು ಹತ್ರ ಸಂಘರ್ಷಣೆಯ ಮೂಲಕ ಕಲಿತುಕೊಳ್ಳುವ ಪ್ರಯತ್ನ ಮಾಡೋದಕ್ಕೆ ಪ್ರೋತ್ಸಾಹ ಕೊಡುವಂತ ಅಂತ ಅನ್ನೋದನ್ನ ನಾನು ನಿಮ್ಗೆ ಈಗ ಹೇಳೋದಕ್ಕೆ ಬಯಸ್ತೀನಿ. 6 ಜನ ಗುರುಗಳು ಯಾರು ಅಂತ ಒಬ್ಬರನ್ನ ಸಂಕ್ಷೇಪವಾಗಿ ನಾನು ಹೇಳ್ತೀನಿ. ಇನ್ನೊಂದು ಸ್ವಲ್ಪ ಸಮಯ ಕಮ್ಮಿ ಇದೆ, ಆದ್ರೂ ಇದನ್ನ ಇಲ್ಲಿಗೆ ಮುಗಿಸ್ಬೇಕು ಅಂತ ಪ್ರಯತ್ನ ಪಡ್ತೀನಿ. ನಾನು ಅನ್ನೋದೇ 3 ನಾನುಗಳಿವೆ. ನನ್ನ ಇಂದ್ರಿಯಗಳ ಮೂಲಕ, ಸೆನ್ಸ್ ಆರ್ಗನ್ಸ್ ಮೂಲಕ ಪ್ರಪಂಚದ ಮಾಹಿತಿಯನ್ನು ನನಗೆ ಒದಗಿಸುವಂಥದ್ದು ಇಂದ್ರಿಯಗಳು, ಇಂದ್ರಿಯ ಮಟ್ಟ. ಅದಕ್ಕೂ ಒಬ್ಬ ಗುರು ಬೇಕಾಗಿದೆ. ಯಾಕಪ್ಪ ಅಂತಂದ್ರೆ ನಾನು ಜಗತ್ತನ್ನ ನೋಡ್ತೀನಿ. ಸೀಯಿಂಗ್ ಇಸ್ ಡಿಫರೆಂಟ್, ನೋಟಿಸಿಂಗ್ ಇಸ್ ಡಿಫರೆಂಟ್, ಅಬ್ಸರ್ವಿಂಗ್ ಇಸ್ ಡಿಫರೆಂಟ್, ಆಂಟಿಸಿಪೇಟಿಂಗ್ ಇಸ್ ಡಿಫರೆಂಟ್, ಎವ್ರಿಥಿಂಗ್ ಇಸ್ ಡಿಫರೆಂಟ್. ಆದ್ದರಿಂದ ಇಂದ್ರಿಯಗಳಿಗೆ ನಾನು ಏನ್ ಹೇಳ್ಕೊಡ್ಬೇಕು? ಮೊದಲು ಸೂಕ್ಷ್ಮವಾಗಿ ಈ ಇಂದ್ರಿಯವನ್ನ ಬಳಸೋದು ಹೇಗೆ ಅಂತ ನಾನೇ, ಅದ್ಯಾರು ಹೇಳ್ಕೊಡಲ್ಲ. ನಾನು ನೋಡಿದ್ರೆ ಇನ್ನೂ ಸರಿಯಾಗಿ ನೋಡ್ಬೋದಾಗಿತ್ತು ಅಂತ ನಾನೇ ಕಲ್ತ್ಕೋಬೇಕಂತ. ಅದರಿಂದ ನನ್ನೊಳಗಿರುವ ಮೊದಲನೆಯ ಗುರು ಇಂದ್ರಿಯಗಳಿಗೆ ಪಾಠ ಹೇಳೋ ಗುರು. ಆ ಇಂದ್ರಿಯಗಳಿಗೆ ಏನೇನ್ ಪಾಠ ಹೇಳ್ಬೇಕು? ಮೊದಲನೇದು, ನಿನ್ನ ಸೆನ್ಸಿಟಿವಿಟಿ ಹೆಚ್ಚಿಸ್ಕೋ, ಸೂಕ್ಷ್ಮತೆ ಹೆಚ್ಚಿಸ್ಕೋ ಅಂತ ಮೊದಲನೇ ಪಾಠ. 2ನೇ ಪಾಠ, ಅದನ್ನ ಸರಿಯಾಗಿ ಬಳಕೆ ಮಾಡ್ಕೋ, ಒಳ್ಳೆ ಉದ್ದೇಶಕ್ಕೆ ಬಳಕೆ ಮಾಡ್ಕೋ. ಆದ್ರಿಂದ ನೀನು ಆ ಸದ್ಬಳಕೆ ಮಾಡ್ಕೋ ಅಂತ ಹೇಳಿ. 3ನೇದು ಏನ್ ಹೇಳ್ಕೊಡ್ಬೇಕು ಅಂದ್ರೆ, ಎಲ್ಲವನ್ನು ಬೇಕೋ ಬೇಡವೋ ನೋಡ್ತಾ ಇರುತ್ತೆ ಕಣ್ಣು. ಅನಗತ್ಯ ಮಾಹಿತಿಗಳೆಲ್ಲ ತಂದು ಹಾಕುತ್ತೆ. ಈಗ ನ್ಯೂಸ್ ಪೇಪರ್ ಅಲ್ಲಿ ನನಗೆ ಸಂಬಂಧಪಡದೇ ಇರೋ ಅನೇಕ ಸುದ್ದಿಗಳಿದೆ. ಅದರಲ್ಲಿ ನನಗೆ ಸರಿಯಾಗಿ ಗೊತ್ತಿಲ್ಲ. I don't have a voice there. ಅದು ಮಾತಾಡ್ತಿರ್ತೀವಿ. ಈ ನ್ಯೂಸ್ ಪೇಪರ್ ಓದೋರಿಗೆಲ್ಲ ಏಟಾಪತ್ರೆ ಮನಸ್ಸು ಸುಮ್ಮನೆ ಕೇಳಿಸ್ಕೊತಾರೆ. ಇವ್ರು ಏನು ಮಾಡಕ್ಕಾಗಲ್ಲ, ಸುಮ್ಮನೆ ಕೆಡ್ಕೊಳ್ಳೋದಷ್ಟೇ. ಹಾಗಾಗಿ ಸಂಯಮವಾಗಿ ನನ್ನ ಗುರಿಗೆ ಪೂರಕವಾದದ್ದನ್ನ ಮಾತ್ರ ನೀನು ಮಾಹಿತಿ ಹೇಳು, ಉಳಿದ ಇದನ್ನು ಹೇಳು, ನಾನು ಅದನ್ನ ಮನಸ್ಸಿಗೆ ತಂದ್ಕೊಳ್ಳಲ್ಲ ಅನ್ನೋ ಸಂಯಮ ಇದೆಯಲ್ಲ, ಆ ಸಂಯಮವನ್ನ ಯಾವ್ದು ಹೇಳ್ಕೊಡ್ಬೇಕು? ನಮ್ಮ ಇದು ಇಂದ್ರಿಯ ಗುರು, ನನ್ನೊಳಗಿರೋ ಇಂದ್ರಿಯ ಗುರು ಹೇಳ್ಕೊಡ್ಬೇಕಾಗುತ್ತೆ. 4ನೇದು, ಈ ಮಾಹಿತಿಗ ಅಪೂರ್ಣ. ನಾನು ಚೆಂಡು ನೋಡಿದೀನಿ ಅಷ್ಟೇ, ಚೆಂಡು ಯಾಕೆ ಹಾಕಕ್ಕೆ ಉಪಯೋಗಿಸ್ತಾನೆ ನಂಗೆ ಗೊತ್ತಿಲ್ಲ. ಆ ಅಪೂರ್ಣ ಮಾಹಿತಿಯನ್ನ ಪೂರ್ಣ ಮಾಹಿತಿಯಾಗಿ ಬುದ್ಧಿಗೆ ವರ್ಗಾವಣೆ ಮಾಡೋದನ್ನು ಹೇಳ್ಕೊಡ್ಬೇಕು. ಆದ್ದರಿಂದ 4 ರೀತಿಯ ಪಾಠನ ಇಂದ್ರಿಯಗಳಿಗೆ ಹೇಳ್ಕೊಡ್ಬೇಕು. ಯಾವುದು? ಸೂಕ್ಷ್ಮತೆ, ಸದ್ಬಳಕೆ, ಆಮೇಲೆ ಸಂಯಮ, ಬುದ್ಧಿಗೆ ವರ್ಗಾವಣೆ.
ಈ ನಾಲ್ಕನ್ನು ಕೂಡ ನಾವು ಇಂದ್ರಿಯಕ್ಕೆ ಹೇಳ್ಕೊಡುವಂತದ್ದಿದ್ರೆ ಆಗ ನಾವು ಗುರು ಹೇಳಿದ್ರಲ್ಲೂ ಅವ್ರು ಸುಮ್ಮನೆ ತಮಾಷೆಗೆ ಒಂದು ಮಾತು ಹೇಳಿರ್ಬೋದು, ಅದನ್ನ ನಾನು ಗಂಭೀರವಾಗಿ ತಗೋಬೇಕಾಗಿಲ್ಲ, ಇನ್ನೊಂದನ್ನ ಗಂಭೀರವಾಗಿ ತಗೋಬೇಕಾಗಿಲ್ಲ. ಹಾಗಾಗಿ ಆ ನಾಲ್ಕನ್ನು ಹೇಳಿಕೊಡುವ ಗುರು ಇಂದ್ರಿಯಕ್ಕೆ ಬೇಕು. ಆ ಗುರುವನ್ನ ಪ್ರಚೋದಿಸುವವನು ಹೊರಗಡೆನ ಗುರು, ಧಾರ್ಮಿಕ ಗುರು. ಈ ನಿನ್ನ ಇಂದ್ರಿಯಗಳಿಗೆ ಕೊಡುವ ಅಂತ ಅವನು ಒಳಗಿರುವ ಗುರುವನ್ನ ಜೀವಂತಗೊಳಿಸ್ತಾನೆ. ಎರಡನೇದು ಮನಸ್ಸಿಗೆ ಅಷ್ಟೇ. ಮನಸ್ಸೇನ್ ಮಾಡ್ಬಿಡುತ್ತೆ, ಇಂದ್ರಿಯಗಳು ಚೆನ್ನಾಗಿದೆ ಚೆನ್ನಾಗಿಲ್ಲ ಅಂತ ಹೇಳಿ ಪ್ರಪಂಚನ ಸೀಳಿ ಚೆನ್ನಾಗಿರೋದ್ ಹತ್ರ ಬರ್ಲಿ, ಬೇಕಾದ್ ಹೋಗ್ಲಿ. ಹಾಗೆ ಮನಸ್ಸು ಇನ್ನೊಂದ್ ತರ ಮಾಡುತ್ತೆ, ಸುಖವಾಗಿದೆ ಸುಖ ಇಲ್ಲ ಅಂತ, ಇದು ಒಳ್ಳೇದು ಇದು ಕೆಟ್ಟದ್ದು, ಎಲ್ಲ ದ್ವಂದ್ವಗಳನ್ನ ಕೂಡ ಇಂದ್ರಿಯಗಳು ಹೇಗೆ ಸೃಷ್ಟಿ ಮಾಡುತ್ತೋ ಮನಸ್ಸು ಹಾಗೆ ಸೃಷ್ಟಿ ಮಾಡುತ್ತೆ. ಅವಕ್ಕೂ ಈ 4 ಪಾಠ ಹೇಳ್ಕೊಡ್ಬೇಕು. ಯಾವ್ಯಾವ್ದು? ಮತ್ತೆ ಸೂಕ್ಷ್ಮತೆ, ಸದ್ಬಳಕೆ, ಸಂಯಮ ಮತ್ತು ಬುದ್ಧಿಗೆ ವರ್ಗಾವಣೆ. ನೀನ್ ನಿರ್ಧಾರ ತಗೋಬೇಡ, ಮನಸ್ಸೇ ಬುದ್ಧಿ ಕೊಡು ಅಂತ ಹೇಳ್ಕೊಡ್ಬೇಕಾದ ಎರಡನೇ ಗುರು. ಇಂದ್ರಿಯಕ್ಕೆ ಹೇಳ್ಕೊಡೋ ಗುರು ಮೊದಲನೇ ಗುರು, ಮನಸ್ಸಿಗೆ ಹೇಳ್ಕೊಡೋ ಗುರು ಎರಡನೇ ಗುರು. ಬುದ್ಧಿ ಎಲ್ಲವನ್ನು ನಿರ್ಧಾರ ಮಾಡೋದು, ಆದ್ರೆ ಬುದ್ಧಿಗೂ ಒಂದು ನಿಯಂತ್ರಣ ಬೇಕಾಗುತ್ತೆ. ಇಲ್ಲದ್ರೆ 24 ಗಂಟೆ ಯೋಚನೆ ಮಾಡಿ ಚಿಂತೆ ಮಾಡ್ತಿರ್ತೀವಿ. ದಟ್ ಇಸ್ ಕಾಲ್ಡ್ ಓವರ್ ಥಿಂಕಿಂಗ್. ಆಲ್ ಇಂಟೆಲೆಕ್ಚುಯಲ್ ಸಫರ್ ಫ್ರಮ್ ಓವರ್ ಥಿಂಕಿಂಗ್, ಇನ್ಕ್ಲೂಡಿಂಗ್ ಮೈಸೆಲ್ಫ್. ನಮ್ಗೆ ಬುದ್ಧಿಯ ಮೇಲೆ ಅಷ್ಟೊಂದು ನಂಬಿಕೆ ಜಾಸ್ತಿ ಆದ್ರೆ ಅದು ತಾಪತ್ರ ಇದೆ. ಬುದ್ಧಿಯು ನನಗೆ ಆನಂದ ತಂದ್ಕೊಡೋದಿಲ್ಲ, ಪ್ರಪಂಚನ ಅರ್ಥ ಮಾಡ್ಕೊಳ್ಳೋಕೆ ಸಹಾಯ ಮಾಡುತ್ತೆ, ಸಾವನ್ನ ಅರ್ಥ ಮಾಡ್ಕೊಳ್ಳೋಕೆ ಸಹಾಯ ಮಾಡೋದಿಲ್ಲ ಅದು. ಸಾರಿ, ಇವತ್ತು ನನ್ನ ಆರೋಗ್ಯ ಅಷ್ಟು ಚೆನ್ನಾಗಿಲ್ಲ, ಅದಕ್ಕೋಸ್ಕರ ಕ್ಷಮಿಸಿ. ಬುದ್ಧಿಗೆ ಒಬ್ಬ ಗುರು ಬೇಕಾಗುತ್ತೆ. ಅಲ್ಲಿಗೆ ಬುದ್ಧಿಯನ್ನು ನಿಯಂತ್ರಣ ಮಾಡುವಂತಹ ಗುರು, ಮನಸ್ಸನ್ನು ನಿಯಂತ್ರಣ ಮಾಡುವಂತಹ ಗುರು, ಇಂದ್ರಿಯವನ್ನು ನಿಯಂತ್ರಣ, 3 ಗುರುಗಳು ಶಿಷ್ಯನ ಆಂತರ್ಯದಲ್ಲಿ ಉದ್ಭವ ಆಗ್ಬೇಕಾಗತ್ತೆ. ಆ ಊರನ್ನು ಉದ್ಭವ ಮಾಡೋನು ಯಾರು ಅಂತಂದ್ರೆ ಬಾಹ್ಯ ಗುರು. ಅದಕ್ಕೆ ಆ ಗುರುವಿನ ಬಗ್ಗೆ, ಅದಕ್ಕೆ ಕನಕದಾಸರು ಹೇಳಿದ್ದು ಏನಂತ ಹೇಳಿದ್ರು? ದಾಸರ ದಾಸ್ಯವ ಕೊಡೋ ದೋಷ ರಾಶಿ ಹೇಳಿದ್ರು. ನನ್ಗೆ ನಿನ್ ದಾಸರೇ ಬೇಕು ಅಂತಿಲ್ಲ, ನಿನ್ನ ದಾಸರು ಅವರ ದಾಸರ ದಾಸ್ಯ ಕೊಟ್ಟರು ನನ್ಗೆ ಮೋಕ್ಷ ಸಿಗುತ್ತೆ ಅಂತ ಹೇಳಿದ್ರು. ಎಷ್ಟು ಕಷ್ಟ ನೋಡಿ. ಈಗ ನೋಡಿ, ಅಪರೋಕ್ಷ ಜ್ಞಾನ ಅಂತ ಹೇಳಿದ್ನಲ್ಲ, ಎಷ್ಟು ಕಷ್ಟ. ದೇವರು ಎಲ್ಲಾ ಕಡೆಯಲ್ಲೂ ಇದ್ದಾನೆ ಅಂತ ಹೇಳ್ತೀವಿ, ಅಂದ್ಮೇಲೆ ಎಲ್ಲಾ ಅನುಭವದಲ್ಲೂ ಇರ್ಬೇಕು ತಾನೆ. ಎಲ್ಲಾ ಅನುಭವದಲ್ಲಿ ನಮ್ಗೆ ದೇವ್ರ ಜ್ಞಾನ, ಶಬ್ದ ಜ್ಞಾನ ನಮಗ್ ಬಂದ್ಬಿಟ್ಟಿದೆ, ಆದ್ರೆ ಅನುಭವಕ್ಕೆ ಅನ್ವಯಿಸೋಕ್ ಬಂದಿಲ್ಲ. ಶಬ್ದ ಜ್ಞಾನವನ್ನ ಇಂದ್ರಿಯಗಳು ಮನಸ್ಸು ಹೇಳ್ಕೊಟ್ಬಿಡುತ್ತವೆ, ಅನುಭವವಾಗಿಸ್ಕೊಳಕ್ ಇಂದ್ರಿಯ ಮನಸ್ಸು ಏನಕ್ಕೂ ಉಪಯೋಗ ಬರಲ್ಲ ಅವು. ಅದಕ್ಕೆ ಗುರುನೇ ಬೇಕು. ಅದಕ್ಕೆ ಅಂತ ಗುರುವಿನ ಗುಲಾಮನಾಗುವ ತನಕ ದೊರೆಯದಣ್ಣ ಮುಗುತ್ತಿ ಅಂತಂದ್ರೆ, ನಾನ್ ನಿನ್ ಕಾಲೇಜಲ್ಲಿ ಪಾಠ ಹೇಳಿದೀನಿ, ನೀನ್ ನನ್ ಗುಲಾಮನಾಗಿರು ಅಂತ ಹೇಳಿದ್ರೆ ಮೇಷ್ಟ್ರು ಅವನೆಂಥ ಗುರು? ಏನ್ ಹೇಳಿದ್ದಾರೆ ಮೇಷ್ಟ್ರು ಶಾಲೆಯಲ್ಲಿ? ಜೀವನ ಕೊಟ್ಟು ಹೇಳಿದಾರ? ಹೇಳ್ಕೊಟ್ಟು ಮಾತನ್ನ ಅನುಭವ ಹೇಳಿದಾರ? ಏನು ಹೇಳಿಲ್ಲ. ಅಪೇಕ್ಷೆ ಮಾಡೋದು ಮಾತ್ರ ಇರ್ತದೆ. ಇಲ್ಲಿ ಬಿಡಿ, 3 ಜನ ಗುರುಗಳಾಯ್ತು. 4ನೇ ಗುರು ಯಾರು ಅನ್ನೋದಕ್ಕೆ ಹೋಗೋಣ, ಯಾಕೆಂದ್ರೆ ಕಾಲ ಓಡ್ತಾ ಇದೆ. 4ನೇ ಗುರು ಯಾರು ಅಂದ್ರೆ ಸಾಂಗತ್ಯ ಗುರು ಅಂತ. ಮೊದಲನೇದು ಎಲ್ಲಾನು ಸಾನಲ್ಲೇ ಹೇಳಿದೀನಿ ನೋಡಿ, ಸದ್ಬಳಕೆ, ಸೂಕ್ಷ್ಮತೆ, ಸಂಯಮ, ಬುದ್ಧಿಗೆ ವರ್ಗಾವಣೆ, ಅದೊಂದು 4ನೇದು, ಒಂದೊಂದು ಬೇರೆ ಹೇಳಿದೆ. ಈಗ 4ನೇ ಗುರು ಸಾಂಗತ್ಯ ಗುರು. ಸಾಂಗತ್ಯ ಗುರು ಅಂದ್ರೆ ಇಂದ್ರಿಯಗಳು ಅಂತ ಹೇಳುತ್ತೆ, ಮನಸ್ಸು ಅಂತ ಹೇಳುತ್ತೆ, ಬುದ್ಧಿ ಅಂತ ಹೇಳುತ್ತೆ. 3 ಜಗಳ ಕಾಯಕ್ ಶುರು ಮಾಡಿದ್ರೆ ಹೋಟ್ಲಿಗೆ ಹೋಗಿ ಮಸಾಲೆ ದೋಸೆ ತಿನ್ನು ಅಂತ ನಾಲ್ಗೆ ಹೇಳುತ್ತೆ. ಮನಸ್ಸು ಹೇಳುತ್ತೆ ಸಿನಿಮಾಗೆ ಹೋಗೋಣ, ಅಲ್ಲಿ ಭಾವನೆಗಳೆಲ್ಲ ಉಕ್ಕುತ್ತೆ, ಅಲ್ಲಿ ಎಷ್ಟೊಂದು ದೃಶ್ಯ ನೋಡ್ಬೋದು, ಜೀವನದ ಬಗ್ಗೆ ಎಲ್ಲ ತಿಳ್ಕೊಬಹುದು ಅಂತ ಮನಸ್ಸು ಹೇಳುತ್ತೆ. ಇನ್ನು ಸಿನಿಮಾಗೆ ಹೋಗಿ ಕೂತ್ಕೊಂಡ್ರೆ ಇಲ್ಲೆಲ್ಲ ಬೀಡಿ ವಾಸನೆ, ಉಸಿರು ಕಟ್ಟತ್ತೆ, ಇಲ್ಲಿಗೆ ಯಾಕೆ ಬಂದೆ ನೀನು, ಹೊರಗಡೆನೆ ಪ್ರಕೃತಿನೇ ನೋಡಿ ಸಂತೋಷ ಪಡ್ಬೇಕಾಗಿತ್ತು ಇಂದ್ರಿಯ ಹೇಳಿ. ಬುದ್ಧಿ ಹೇಳುತ್ತೆ ಯಾಕೆ ಸುಮ್ಮನೆ ಸಮಯ ಹಾಳು ಮಾಡ್ತೀಯ, ನೀನೇ ಕೂತ್ಕೊಂಡು ಯೋಚನೆ ಮಾಡು, ಪ್ರಪಂಚ ಅಂದ್ರೆ ಏನು ಅಂತ ಬುದ್ಧಿ ಹೇಳ. ಹೀಗಳಕ್ಕೂ ಆಗಲ್ಲ. ಆದ್ರಿಂದ ಜಗಳ ಆಗದಾಗ ನೋಡ್ಕೋಬೇಕಲ್ಲ, ಅದನ್ನು ಸಾಂಗತ್ಯ ಅಂತ. ಇವರು ಸಾಕ್ರೆಟಿಸ್ ಹೇಳ್ತಾನೆ, ಹಾರ್ಮೋನಿ ಇಸ್ ಬ್ಯೂಟಿ. ಒಂದು ಸಾಂಗತ್ಯವೇ ಸೌಂದರ್ಯ. ಸಾಂಗತ್ಯವಿಲ್ಲದೇನೆ ಮೂಗು ಚೆನ್ನಾಗಿದೆ, ಕಣ್ ಚೆನ್ನಾಗಿದೆ, ಕಿವಿ ಚೆನ್ನಾಗಿದೆ, ಒಂದಕ್ಕೊಂದು ಪ್ರಪೋರ್ಷನೇಟ್ ಆಗಿಲ್ದಿದ್ರೆ ಎಲ್ಲ ಕೂಡಿಸಿ ಮನುಷ್ಯ ಸುಂದರಿನೋ ಆಗ್ತಾರೋ? ಖಂಡಿತ ಆಗಲ್ಲ. ಅಲ್ಲಿ ಸೆನ್ಸ್ ಆಫ್ ಪ್ರಪೋರ್ಷನ್ ಇರ್ಬೇಕು ತಾನೆ, ಒಂದು ಸರಿಯಾದ ಅನುಪಾತ ಇರ್ಬೇಕು ತಾನೆ. ಅನುಪಾತ ಇದ್ದದನ್ನೇ ಸಾಂಗತ್ಯ ಅನ್ನೋದು. ಚಿತ್ರದಲ್ಲಿ ಹೇಗೆ ಅನುಪಾತ ಇದೆಯೋ, ನಮ್ಮ ಕಾರ್ಯಕ್ಷೇತ್ರ, ಇಂದ್ರಿಯಗಳ ಕೆಲಸ, ಮನಸ್ಸಿನ ಕೆಲಸ, ಬುದ್ಧಿ ಕೆಲಸದ ಮಧ್ಯೆ ಒಂದು ಹೊಂದಾಣಿಕೆ ಇದೆಯಲ್ಲ, ಅದನ್ನ ಸಾಂಗತ್ಯ ಅಂತ ಕರೀತಾರೆ. ಅದನ್ನ ಹಾರ್ಮೋನಿ ಅಂತ ಇಂಗ್ಲಿಷ್ ನಲ್ಲಿ ಹೇಳ್ಬೋದೇನು. ಅದಕ್ಕೊಬ್ಬ ಗುರು ಬೇಕು.
ಮನಸ್ಸು ಅತಿರೇಕ ಮಾಡಿ ಸುಮ್ಮನೆ ಕೂತ್ಕೊಂತ ಕೂಡ್ಸೋಗ್ಬೇಕು. ನೀನ್ ಇನ್ನೂ ಸೂಕ್ಷ್ಮ ಪ್ರಪಂಚ ಅರ್ಥ ಮಾಡ್ಕೋ. ಕೊನೆಗೆ ಬುದ್ಧಿ ಸುಪ್ರೀಂ ಕೋರ್ಟ್ ಇದೆ, ಅಲ್ಲಿ ಹೋಗೋಣ, ನಾವೆಲ್ಲ ನಿರ್ಧಾರ ಮಾಡೋದು ಅಂತ ಹೇಳುವಂತ ಒಂದು ಗುಣ ಇರ್ಬೇಕಾಗಿದೆ. ಇನ್ನು ಸಂತೃಪ್ತಿ, ಇದು ತುಂಬಾ ಮುಖ್ಯವಾದ್ದು. ಯಾರು ಸಂತೃಪ್ತರಾಗಿರ್ತಾರೋ ಅವ್ರು ಮಾತ್ರ ಸುಖವಾಗಿರಕ್ಕೆ ಸಾಧ್ಯ. ಸಂತೃಪ್ತಿ ಆಗ್ಬೇಕಾದ್ರೆ ಏನಾಗ್ಬೇಕು? ಮನಸ್ಸು ಶಾಂತವಾಗಿರ್ಬೇಕು. ಅದಕ್ಕೆ ತ್ಯಾಗರಾಜರು ಶಾಂತ ಮೂಲೇಕ ಸೌಖ್ಯ ಮೂಲೆ, ಇಲ್ಲಿ ಹೋಗ್ತೀನಿ ಅಲ್ಲಿ ಬರ್ತೀನಿ, ನಾಳೆ ಈ ಕೆಲಸ ನಾಡಿದ್ದು ಆ ಕೆಲಸ ಅಂತ ನಾನು ರಭಸ ಜೀವನಕ್ಕೆ ಯಾವಾಗ ಸಿಕ್ಕಾಕೊಂಡ್ಬಿಡ್ತೀನೋ ಆಗ ನನಗೆ ಶಾಂತಿ ಇರೋದಿಲ್ಲ. ಶಾಂತಿ ಇಲ್ದಿದ್ರೆ ನಿಮ್ಗೆ ಎಷ್ಟೇ ಸೌಖ್ಯ ಯಾವುದೇ ಜ್ಞಾನ ಕೊಟ್ರು ಆಗುತ್ತೆ. ಈಗ ನೀವು ಓದಕ್ ಕೂತ್ಕೊಂಡಾಗ ಮನಸ್ಸು ಪುಸ್ತಕದ ಮುಂದೆ ಪುಸ್ತಕ ಕೈಲಿ ಹಿಡ್ಕೊಂಡು ಇನ್ನೇನೇನೋ ಜ್ಞಾಪಿಸ್ಕೊಂಡ್ರೆ ಆ ಪಾಠ ಹೇಗೆ ಅರ್ಥ ಆಗೋದಿಲ್ವೋ ಹಾಗೆ ಸಾಂಗತ್ಯದ ಜೊತೆಗೆ ಬೇಕಾದದ್ದು ಸಂತೃಪ್ತಿ. ನಾನು ಬೇರೆದಕ್ಕೆಲ್ಲ ಅಲ್ಲ, ನನ್ನ ಪ್ರಶ್ನೆಗೆ ನಾನು ಉತ್ತರ ಹುಡುಕೋದು ನಂಗೆ ಮುಖ್ಯ. ಬೇರೆದೆಲ್ಲ ಉತ್ತರ ಬೇಕಾದ್ದಿಲ್ಲ. ಅದು ಯಾವುದು ನನ್ನ ಪ್ರಶ್ನೆಗೆ ಉತ್ತರ ಕೊಡುವಂತದ್ದಲ್ಲ. ನಾನು ಹೇಳಿದ್ದೆ ನಮಸ್ಕಾರ ಮಾಡುವಾಗ 8 ದೇವ್ರ ಕಡೆ ತಿಳ್ಕೊಂಡು ಅದಲ್ಲ ನಮಸ್ಕಾರ ಮಾಡುದು. 8 ದಿಕ್ಕನಲ್ಲೂ ತಿಳ್ಕೊಂಡು 8 ದಿಕ್ಕಲ್ಲೂ ನಂಗೆ ನೀನ್ ಕಾಣ್ತಾ ಇಲ್ಲ. 8 ದಿಕ್ಕು ನೀನ್ ಕಾಣ್ತಿದ್ನಲ್ಲ, ಪ್ರಪಂಚ ಇದ್ರೆಷ್ಟು ಇಲ್ಲೇ ಇದ್ರೆಷ್ಟು, ನೀನಿಲ್ಲದ ಬಾಳು ಬಾಳೆ ಕೃಷ್ಣ ಎಲ್ಲ ಇದೆ, ನಂಗೆ ಏನು ಇಲ್ಲ. ಕ್ರಿಶ್ಚಿಯಾನಿಟಿಲೂ ಓದಿದೆ ಏನಂದ್ರೆ ಇಡೀ ಪ್ರಪಂಚಕ್ಕೆ ನೀನು ಒಡೆಯನಾದ್ರೂ ನಿನ್ನ ಆತ್ಮ ನಿನಗೆ ಸಿಗದೇ ಇದ್ರೆ ನೀನು ಬದುಕೋದು ನಿರರ್ಥಕ ಅಂತ ಹೇಳುತ್ತೆ. ಸೊ ಹಾಗಾಗಿ ಸಾಂಗತ್ಯವನ್ನ ಸಂಯಮವನ್ನ ಇದು ಸಾಂಗತ್ಯವನ್ನ ಹೇಳ್ಕೊಡುವಂಥದ್ದು ಒಂದು ಗುರು ಆದ್ರೆ ಸಂತೃಪ್ತವಾಗಿದ್ದವ್ರಿಗೆ ಕಲಿಕೆ ಸಾಧ್ಯ, ಅತೃಪ್ತರಾದವ್ರಿಗೆ ಕಲಿಕೆ ಸಾಧ್ಯವಿಲ್ಲ. ನಮ್ಮ ಶಿಕ್ಷಣ ವ್ಯವಸ್ಥೆಯಲ್ಲಿ ಏನಾಗಿದೆ ಅಂದ್ರೆ ಹರಿಹರಿಯದ ಹುಡುಗರಿಗೆ ನಾವು ಪಾಠ ಹೇಳ್ತೀವಿ, ಅವ್ರಿಗೆ ಸಂಯಮ ಇಲ್ಲ. ಸಂಯಮ ಇಲ್ಲದೆ ಇದ್ದಾಗ ಸಂತೃಪ್ತಿ ಇಲ್ಲ. ಸಂತೃಪ್ತಿ ಇಲ್ಲದೆ ಇದ್ದಾಗ ಪಾಠ ಹೇಳಿದ್ರು ಅದು ಪೂರ್ತಿ ತಲುಪ್ತಿಲ್ಲ. ಯಾಕೆ ಅಂದ್ರೆ ಆ ಶಾಲೆಯ ಪಾಠ ಹಾಗೆ ಅದು ಸಾಕು, ಅವರ ಪರೀಕ್ಷೆ ಮಾರ್ಕ್ಸ್ ತಗೊಳ್ಳೋಕೆ ರ್ಯಾಂಕ್ ತಗೊಳ್ಳೋಕೆ ಬೇರೆ ಮಾರ್ಕ್ಸ್. ಆದ್ರೆ ನಿಜವಾದ ಜೀವನದ ಅರ್ಥ ತಿಳಿಬೇಕಾದ್ರೆ ಅತೃಪ್ತರಾದವ್ರಿಗೆ ಜೀವನದ ಅರ್ಥ ಸಿಗೋದಿಲ್ಲ, ಸಂತೃಪ್ತರಾದವ್ರಿಗೆ ಅರ್ಥ ಸಿಗೋದು. ಅದರಿಂದ ಸಂತೃಪ್ತಿ 5ನೆಯ ಗುರು. ಆಯ್ತು, ಸಾಂಗತ್ಯವನ್ನು ಸಾಧಿಸಿದೀವಿ, ಸಂತೃಪ್ತಿಯನ್ನು ಸಾಧಿಸ್ಬಿಟ್ಟಿದೀವಿ. ಹಾಗಾದ್ರೆ ನಮ್ಗೆ 5 ಗುರು ಆಯ್ತು. 6ನೇ ಗುರು ಯಾರು ಅಂತಂದ್ರೆ 6ನೇ ಗುರು ಅದನ್ನ ನಾನು ಏನಂತ ಕರಿತೀನಿ ಅಂದ್ರೆ ಸಮಾಧಾನ ಅಂತ ಕರಿತೀನಿ. ಸಮಾಧಾನ ಅಂದ್ರೇನು? ಸಮ ಆಧಾನ. ಮನಸ್ಸು ಅತ್ಯಂತ ಪ್ರಕ್ಷುಬ್ಧವಾಗಿ ಅಪ್ಸೆಟ್ ಆಗ್ಬಿಟ್ಟಿದೆ ಪೂರ್ತಿ. ನನ್ನ ಬುದ್ಧಿಗೆ ತಂದು ಕೊಟ್ಟಾಗ ನೀನೇನು ಅಪ್ಸೆಟ್ ಆಗ್ಬೇಡ, ಅಪ್ಸೆಟ್ ಆಗಿರೋದು ನೀನು, ನಿನ್ ಸ್ವಭಾವವೇ ಅದು, ಸುಮ್ಮನಿರು ಅಂತ ಹೇಳ್ಬೇಕು. ನೋಡಿ, ಪ್ರಪಂಚ ನಿರಂತರವಾಗಿ ಬದಲಾಗ್ತದೆ. ಒಂದು ಕ್ಷಣ ಇದ್ದಾಗ ಪ್ರಪಂಚ ಚಂಚಲವಾಗಿ ಬದಲಾವಣೆ ಆಗುತ್ತೆ. ಭೂಮಿ ತಿರುಗ್ತಾ ಇದೆ, ಒಂದೊಂದು ಕ್ಷಣಕ್ಕೆ ಒಂದೊಂದು. ನನ್ನ ಮನಸ್ಸು ಅದಕ್ಕಿಂತ ಜೋರಾಗಿ ತಿರುಗ್ತಾ ಇದೆ. ಒಂದು ಕ್ಷಣ ಇದ್ದ ಆಲೋಚನೆ ಇನ್ನೊಂದು ಕ್ಷಣಕ್ಕೆ ಬರೋದಿಲ್ಲ. ಸೊ ಹೀಗಾಗಿ ಈ ಚಾಂಚಲ್ಯ ಚಾಪಲ್ಯ ಎರಡೂ ಸೇರ್ಕೊಂಡ್ಬಿಟ್ಟು ನಮ್ಮ ಮನಸ್ಸನ್ನ ಸಮಾಧಾನವಾಗಿರೋಕೆ ಬಿಡೋದಿಲ್ಲ. ಹಿತವೋ ಬೇಕೋ ಬೇಡವೋ ಏನೇ ಮಾಹಿತಿ ಬಂದ್ರು ಅದನ್ನ ಸಮಚಿತ್ತದಿಂದ ಸ್ವೀಕರಿಸೋದಕ್ಕೆ ಸಮಾಧಾನ ಅಂತ ಹೇಳ್ತೀವಿ, ಸಮಾಧಾನ. ಆದ್ರಿಂದ ನಾವು ಎಷ್ಟೇ ಮನಸ್ಸನ್ನ ನಿಯಂತ್ರಣದಲ್ಲಿ ಇಟ್ಕೊಂಡ್ರು ಹೊರಗಿನ ಸಂಗತಿಗಳು ನಮ್ಮನ್ನ ಕೆಡಿಸ್ಬಿಟ್ಟು ನಮ್ಮ ಸಾರ್ಥಕ್ಯ ಸಾಫಲ್ಯ ಇದೆಯಲ್ಲ, ಬದುಕಿನ ಸಾಫಲ್ಯ, ಅದರ ಕಡೆ ದಾರಿ ಮಾಡ್ಕೊಡಕ್ ಬಿಡೋದಿಲ್ಲ. ನೋಡಿ, ತುಂಬಾ ಆಶ್ಚರ್ಯ ಅನ್ನಿಸ್ಬೋದು ನಿಮ್ಗೆ. ಒಂದು ಸಿನಿಮಾ ಹಾಡಲ್ಲಿ ಇದರ ಪ್ರಸ್ತಾಪ ಆಗಿದೆ ಅಂದ್ರೆ ನೀವು ನಂಬ್ತೀರಾ? ಒಂದು ಕಲ್ಪವೃಕ್ಷ ಅನ್ನೋ ಚಲನಚಿತ್ರದಲ್ಲಿ ಒಂದು ಹಾಡಿದೆ, ಹನಿ ಹನಿ ತನಿ ಹರೆಯ ಅಂತ. ಅದು ಪ್ರೇಮ ಗೀತೆ. ಅದ್ರಲ್ಲಿ ಹೇಳ್ತಾನೆ, ಚಾಂಚಲ್ಯ ಚಾಪಲ್ಯ ಆ ಮುಖದಲ್ಲಿ, ಸಾರ್ಥಕ್ಯ ಸಾಫಲ್ಯ ಈ ಮುಖದಲ್ಲಿ, ಆ ಮುಖ ಈ ಮುಖ ಒಮ್ಮುಖವಾಗಿ. ಸಾರ್ಥಕ್ಯ ಸಾಫಲ್ಯದ ಮುಖ, ಚಾಂಚಲ್ಯ ಚಾಪಲ್ಯದ ಮುಖ ಒಮ್ಮುಖವಾಗಿ. ಈ ಕೈ ಹೀಗೆ ಇಟ್ಕೊಂಡ್ಬಿಟ್ಟು ನಾನು ಹಿಂಗ್ ತಟ್ಟಿನ ಶಬ್ದ ಆಗಲ್ಲ, ಒಮ್ಮುಖ ಆಗ್ಬೇಕು, ಮುಖಾಮುಖಿ ಆಗ್ಬೇಕು. ಆ ಮುಖ ಈ ಮುಖ ಒಮ್ಮುಖವಾದ್ರೆ ಬದುಕು ಸಾರ್ಥಕ ಆಗುತ್ತೆ ಅನ್ನುವಂತ ಸಂಗತಿ. ಆ ದೃಷ್ಟಿಯಿಂದ ಸಮಾಧಾನ ಒಂದು ಗುರು. ಆದ್ದರಿಂದ ಗುರು ಅಂದ್ರೆ ನನಗೆ ಶಬ್ದಗಳನ್ನ ಹೇಳ್ಕೊಡೋನಲ್ಲ, ಕೌಶಲ ಹೇಳ್ಕೊಡೋನಲ್ಲ, ನನ್ನೊಳಗೆ 6 ಗುರುಗಳನ್ನು ಸೃಷ್ಟಿ ಮಾಡೋನು ನಿಜವಾದ ಗುರು ಅಂತ ನಾನು ಹೇಳ್ತಾ, 6 ಗುರುಗಳು ಯಾರು, ಗುರು ಯಾರು ಅಂತ ವಿಷಯ ಶೀರ್ಷಿಕೆ ಕೊಟ್ಟಿದ್ದು. ಗುರು ಯಾರು ಅನ್ನೋದನ್ನು ಹೇಳಿದೆ, ಗುರು 6 ಅನ್ನೋದನ್ನು ಹೇಳಿದೆ. ಈ 6 ಯಾರನ್ನ ಎಲ್ಲವನ್ನು ಸಮನ್ವಯ ಮಾಡಿಕೊಂಡು
ನಾವು ಅರ್ಥ ಮಾಡ್ಕೋಬೇಕಾಗುತ್ತೆ. ಈ ಸಮನ್ವಯವನ್ನ ಸಂಗೀತ ಹೇಳ್ಕೊಡೋ ಗುರು ಆಗ್ಲಿ, ಪರೀಕ್ಷೆ ಪಾಠ ಸಿದ್ಧಪಡಿಸೋ ಗುರು ಆಗ್ಲಿ ಯಾರು ಮಾಡೋದಿಲ್ಲ. ಅವ್ರವರೇ ಅವರು ಬದುಕ್ತಿರ್ತಾರೆ. ಹಾಗೆ ಆ ಬದುಕೋದ್ ನೋಡ್ ನಾವು ಅವ್ರ ಹತ್ರ ಹೋಗಿ ಬದುಕೋಬೇಕಾಗುತ್ತೆ. ಇಲ್ಲದೆ ಇದ್ರೆ ಯಾವ ಗುರುನು ನಮ್ಮ ಮನೆಗೆ ಬಂದ್ಬಿಟ್ಟು ಹಿಂಗೆ ಆಸಕ್ತಿ ಇದೆಯಾ ನಾ ಬಂದು ಹೇಳ್ಕೊಡ್ಲಾ ಅಂತ ಬಂದು ಹೇಳೋದಿಲ್ಲ. ಹಾಗಾಗಿ ಈ ಗುರು ಶಿಷ್ಯರ ಸಂಬಂಧದಲ್ಲಿ ಸಾಧನೆ ಆಗ್ಬೇಕಾದ್ರೆ ಸಮಸ್ಯೆ ಯಾವ್ದಪ್ಪ ಅಂದ್ರೆ ಗುರುನೂ ಇದ್ದಾನೆ, ಶಿಷ್ಯನೂ ಇದ್ದಾನೆ, ಸಮಾಗಮ ಇಲ್ಲ. ಎಡಗೈಯೂ ಇದೆ, ಬಲಗೈಯೂ ಇದೆ, ಚಪ್ಪಾಳೆ ಇಲ್ಲ. ಯಾಕೆಂದ್ರೆ ಎಡಗೈ ಬಲಗೈ ಹತ್ತಿಗೆ ಬರೋದೇ ಇಲ್ಲ. ಬಂದ್ರು ಹತ್ರ ಬಂದು ವಾಪಸ್ ಹೊಟ್ಟೋಗುತ್ತೆ. ವಿನಿಮಯ ಆಗೋದಿಲ್ಲ. ನನ್ನ ಅಭಿಪ್ರಾಯ ಇನ್ನೊಬ್ಬರ ಅಭಿಪ್ರಾಯ ವಿನಿಮಯ ಆಗುದಿಲ್ಲ. ಹಾಗಾಗಿ ಪುಸ್ತಕಗಳೇ ವಿಶ್ವವಿದ್ಯಾನಿಲಯ ಅಲ್ಲ. ಪುಸ್ತಕ ಮಾಹಿತಿ ಕೊಡಬಹುದೇ ಹೊರತು ಮತ್ತೆ ಮಾದರಿನ ನಾ ಹೇಳ್ತೇನೆ ಆವಾಗಲೇ ಆ 4 ಕೊಡಲಾರದು. ಆ ದೃಷ್ಟಿಯಿಂದ ನಮಗೆ ನಾವು ಕಂಡುಕೊಂಡ ಸಂತಸವನ್ನ ಬದಿಗಿರಿಸಿ ಇದಕ್ಕಿಂತ ಬಹಳ ಕಾಲ ಉಳಿಯುವ ಸಂತಸ, ನಾನು ಇನ್ನೊಬ್ಬರ ಬದುಕನ್ನು ಸಾರ್ಥಕಗೊಳಿಸಿದ ಸಂತಸ, ದೈನಂದಿನ ಕಷ್ಟ ಪರಿಹರಿಸಿ ಸಾರ್ಥಕಗೊಳಿಸಿದ್ನೋ, ಜೀವನದ ಹೊಸ ದೃಷ್ಟಿಕೋನ ಕೊಟ್ಟು ಸಾರ್ಥಕಗೊಳಿಸಿದ್ನೋ ಅನ್ನೋಂಥದ್ದು ಇದೆಯಲ್ಲ, ಅದು ಅದರ ಹುಡುಕಾಟ ನಡೆಸುವಾಗ ಈ ಗುರುವಿನ ಪ್ರಾಮುಖ್ಯ ಬರುತ್ತೆ. ಆದ್ದರಿಂದ ನಾವು ಯಾವುದೇ ಅಧ್ಯಯನ ಮಾಡೋ ಒಂದು ಶಬ್ದ ಇಟ್ಕೊಂಡ್ಬಿಟ್ಟು ಆ ಶಬ್ದ ನಾನು ಯಾರ್ಯಾರನ್ನ ಆ ಶಬ್ದದಲ್ಲಿ ಕರೀತೀನೋ ಅವ್ರಿಗೆಲ್ಲ ಅನ್ವಯ ಆಗತ್ತೆ ಅನ್ನುವಂತ ಹುಚ್ಚಾಟ ಪಟ್ಟಕ್ಕಿರಿಸಿ ಯಾವ ಗುರು ಯಾವ ಮಟ್ಟಕ್ಕೆ ನನಗೆ ಪೂಜ್ಯ, ಯಾವ ಮಟ್ಟಕ್ಕೆ ನಾನು ಅವ್ರ ಜೊತೆ ವಿನಿಮಯ ಮಾಡ್ಕೋಬೇಕು, ಏನ್ ಕಲ್ತ್ಕೋಬೇಕು ಅನ್ನೋ ವಿವೇಚನೆ ಮಕ್ಕಳಿಗೆ, ಶಾಲಾ ಮಕ್ಕಳಿಗೆ ಇರೋದಿಲ್ಲ. ಆದ್ರೆ ಈಗ ನಮಗೆ ಆ ವಿವೇಚನೆ ಇರ್ಬೇಕಾಗುತ್ತೆ. ಯಾಕಂದ್ರೆ ಜೀವನ ಮತ್ತು ತಾವು ಎರಡನ್ನೂ ಪ್ರೀತಿಸ್ಬೇಕಲ್ಲ. ಜೀವನ ಪ್ರೀತಿಸೋದು ಸುಲಭ, ನಾವು ದಿನ ಅನುಭವಿಸ್ತಿದೀವಿ. ತಾವನ್ನು ಜೀವನ ಪ್ರಕೃತಿಯ ಲೀಲೆ, ಜೀವನ ಪ್ರಕೃತಿಯ ಲೀಲೆ ಅಂತ ನೋಡುವಂತಹ ಒಂದು ಭವ್ಯವಾದಂತಹ ದೃಷ್ಟಿಕೋನ ಇದೆಯಲ್ಲ, ಅದು ಬರ್ಬೇಕಾದ್ರೆ ಅದನ್ನ ಕೆಲವೇ ಗುರುಗಳು ಕಳಿಸ್ಕೊಳ್ಳೋದಕ್ಕೆ ಸಾಧ್ಯ. ಆತ್ಮೀಯರೇ, ಸಮಯದ ಮಿತಿಯಿಂದಾಗಿ ಇನ್ನೂ ಇದರಲ್ಲಿ ಗುರ್ತಾಕಿರೋದು ಒಂದಷ್ಟಿದೆ, ಅದನ್ನ ಕೈ ಬಿಟ್ಟು ಮುಂದಿನ ವಿಷಯದ ಬಗ್ಗೆ 2 ಮಾತು ಹೇಳೋದಕ್ಕೆ ಇಷ್ಟಪಡ್ತೇನೆ. ಮುಂದಕ್ಕೆ ನನ್ನ ವಿಷಯ ಇರೋದು ಸೌಜನ್ಯ. ಸೌಜನ್ಯ ಜೊತೆ ನನಗೆ ಸಹಜ ಸೌಜನ್ಯ ಅಂತ. ಮುಂದಿನ ವಿಷಯ ಸಹಜ ಸೌಜನ್ಯ ಅಂತ. ನಾವು ಹೇಳೋದು ಸಹಜ ಸೌಜನ್ಯ ಅನ್ನೋದೇ ಇದರಲ್ಲಿ ಅಸಹಜ ಸೌಜನ್ಯ ಆಗಿದೆ. ಸಹಜ ಸೌಜನ್ಯ ಅಂದ್ರೆ ಏನು ಅಂತ ನಾವು ಪ್ರಶ್ನೆ ಮಾಡ್ಕೊಂಡಿಲ್ಲ. ಪ್ರಶ್ನೆ ಮಾಡ್ಕೊಂಡಾಗ ಸಹಜ ಸೌಜನ್ಯಕ್ಕೂ ಕೃತಕ ಸೌಜನ್ಯಕ್ಕೂ ವ್ಯತ್ಯಾಸ ನಮಗೆ ಗೊತ್ತಾಗುತ್ತೆ. ಆ ವ್ಯತ್ಯಾಸವನ್ನು ಕುರಿತು ಮುಂದಿನ ಜಾಲನ್ಯಾಸದ ಸಂಚಿಕೆಯಲ್ಲಿ ನಿಮ್ಮೊಂದಿಗೆ ಹಂಚಿಕೊಳ್ಳೋದಕ್ಕೆ ಪ್ರಯತ್ನ ಪಡ್ತೇನೆ. ಈ ಸಹಜ ಸೌಜನ್ಯ ಎಲ್ಲಿ ನನಗೆ ಹೊಳಿತು ಅಂದ್ರೆ DVG ಅವರು ವನಸುಮ ಅನ್ನೋ ಒಂದು ಕೃತಿಯಲ್ಲಿ ಆ ಒಂದು ಪದ್ಯದ ಕೊನೆಯಲ್ಲಿ ನೈಜವಾದ ಒಳ್ಪಿನಿ ಅಂತ ಬರೆದಿದ್ದಾರೆ. ಅಂದ್ರೆ ಏನಾಯ್ತು, ನೈಜವಾದ ಒಳಪು ಇದೆ ಬೆಳೆಸ್ಕೋಬೇಕು ಅಂತ ಹೇಳಿದ್ರೆ ನೈಜವಲ್ಲದ ಒಳಪು ಇದೆ ಅಂತಲೇ ತಾನೆ. ಅದೇ ತರ ಗೋಪಾಲಕೃಷ್ಣ ಅಡಿಗರು ಒಳ್ಳೆಯತನ ಸಹಜವೇನಲ್ಲ ಅಂತಲೂ ಬರೀತಾರೆ. ಅದೇ ಪದ್ಯದಲ್ಲಿ ಒಳ್ಳೆಯತನ ಅಸಹಜವೂ ಅಲ್ಲ ಅಂತ ಬರೀತಾರೆ. ಅದರಿಂದ ಅವ್ರಿಗೂ ಅದನ್ನ ಕಾಡಿದೆ. ಆದ್ರಿಂದ ಅನೇಕ ಜನರನ್ನ ಈ ಸೌಜನ್ಯ ಇದ್ರೆ ಸಾಲದು, ಆ ಸೌಜನ್ಯ ಒಳ್ಳೆಯತನ ಆಗೋದು ಯಾವಾಗ, ಒಳ್ಳೆಯ ಸಹಜವಾಗೋದು ಯಾವಾಗ, ಒಳ್ಳೆತನ ಅಲ್ಲ ಸಹಜವಾಗೋದು ಯಾವಾಗ, ಸಹಜ ಅಂದ್ರೆ ಏನು, ಸೌಜನ್ಯ ಅಂದ್ರೆ ಏನು, ಇವೆರಡಕ್ಕೆ ಸೇತುವೆ ಕಟ್ಟೋದು ಹೇಗೆ ಅನ್ನೋದು ಮುಂದಿನ ಚರ್ಚೆಯ ವಿಷಯ. ಆ ವಿಷಯದಲ್ಲಿ ಕೂಡ ನೀವು ಈ ರೀತಿಯಾಗಿ ಭಾಗವಹಿಸ್ತೀರಾ ಅಂತ ಭಾವಿಸ್ಕೊಂಡಿದ್ದೀವಿ. ಇದು 30ನೆಯ ಲೀಲಾ ಜಾಲನ್ಯಾಸ. ಅಂದ್ರೆ 3 ದಶಕ ಸಂಖ್ಯೆಯನ್ನ ದಾಟಿದೀವಿ. ನಾವು 10ನ್ನ 3 ಸರಿ ದಾಟಿದೀವಿ. ಈ ಇದರಲ್ಲಿ ಕಳೆದ ಬಾರಿ ಗುರು ಅಂತ ಇದ್ದಿದ್ರಿಂದ ಕೆಲವು ಅಧ್ಯಾಪಕರು ಬಂದಿದ್ರು. ಆ ಗುರುಗಳು ಅಧ್ಯಾಪಕರಿಗೆ ನನ್ನ ಉಪನ್ಯಾಸ ಇಷ್ಟ ಆಗ್ಲಿಲ್ಲ ಅಂತ ಕಾಣುತ್ತೆ. ಇವತ್ತು ಸ್ವಲ್ಪ ಕಡಿಮೆ ಬಂದಿದ್ದಾರೆ. ತೊಂದರೆ ಇಲ್ಲ, ಯಾರಿಗಿಷ್ಟ ಇಲ್ವೋ ಬರೋದ್ ಬೇಡ. ಇಲ್ಲಿ ಅವರವರ ಅಭಿರುಚಿಗೆ ಸೇರಿದಂತಹ ಪ್ರಶ್ನೆ ಇದೆ. ಆದ್ರೆ ಬಂದವರಿಗೆ ನಾನು ಇನ್ನೊಂದು ವಿಷಯ ಏನಂದ್ರೆ, ನಮ್ಮ ವಾಟ್ಸಾಪ್ ನ ಗುಂಪಲ್ಲಿ ಚರ್ಚೆಯನ್ನ ಉಪಯೋಗಿಸ್ಕೊಂಡಿದ್ದೇ ಇಲ್ಲ. ಈ ಒಂದು ಕಳೆದ ಬಾರಿಯ ಒಂದು ಉಪನ್ಯಾಸದಲ್ಲಿ ಅದನ್ನ ಉಪಯೋಗಿಸ್ಕೊಂಡಂತ ಒಂದು ಪ್ರಸಂಗ ನನಗೆ ಸ್ವಲ್ಪ ಖುಷಿ ಕೊಡ್ತು. ಇವಾಗ್ಲೂ ತಿರ್ಗಾ ನಾನು ಮತ್ತೊಮ್ಮೆ ಮನವಿ ಮಾಡ್ಕೊತೀನಿ, ಅದನ್ನ ಉಪಯೋಗಿಸ್ಕೊಳ್ಳಿ. ಏನ್ ಪ್ರಶ್ನೆ ಇದ್ರು ಕೇಳಿ ಅಂತ ಹೇಳ್ತಾ, ಈಗ ನಿಮ್ಮ ಪ್ರತಿಕ್ರಿಯೆ
ನನ್ನ ಕಿವಿ ಕೊಡುತ್ತಾ ನನ್ನ ಬಾಯಿಗೆ ವಿರಾಮ ಹೇಳ್ತೇನೆ. ನಮಸ್ಕಾರ. ನಮಸ್ತೆ ಸರ್. 29 ಮತ್ತು 30ನೇ ಎಲ್ಲಿನ ಸಹ ಗುರುವಿಗೆ ಸಂಬಂಧಪಟ್ಟಿದ್ದು ತುಂಬಾ ಚೆನ್ನಾಗಿತ್ತು ಸರ್. ಗುರು ಅಂದ್ರೆ ಬರೀ 2 ಅಕ್ಷರ ಕತ್ತಲಿಂದ ಬೆಳಕಿಗೆ ತಗೊಂಡೋಗುವಂತಹದ್ದು ಅನ್ನುವಂಥದ್ದು. ಆದ್ರೆ ಪುಸ್ತಕದಲ್ಲಿರುವಂತಹ ಮಾಹಿತಿಯನ್ನು ಕೊಡುವಂತಹದ್ದೇ ಗುರು ಅಂತ ಏನು ಇವತ್ತು ಸಮಾಜದಲ್ಲಿ ಬಹುತೇಕ ಆಗಿದೆ. ಹಾಗಾಗಿ ಇನ್ನೊಂದು ಮಜಲಿಗೆ ತಗೊಂಡೋದಂತಹ 2 ಲೀಲನ್ಯ ಜಾಲನ್ಯಾಸಗಳು ಲೀಲಾಮಯವಾಗಿ ಇತ್ತು ಸರ್. ತುಂಬಾ ಚೆನ್ನಾಗೂ ಇತ್ತು. ಹಾಗೇನೆ ಸರ್ ಇನ್ನೊಂದು DBT ಒಂದ್ ಕಡೆ ಅಂತಾರೆ, ಹೊರಗೆ ಲೋಕಾಸಕ್ತಿ ಒಳಗದರ ಸಕಲ ವಿರಕ್ತಿ ಅಂತ. ಹಾಗಾಗಿ ಇಲ್ಲೂ ಗುರುವಿನ ಒಳಗೆ ಉದಾಸೀನ. ಹೌದೌದು. ಹೊರಗೆ ಲೋಕಾಸಕ್ತಿ, ಒಳಗೆ ಸಕಲ ವಿರಕ್ತಿ, ಹೊರಗೆ ಲೋಕ ಧ್ಯಾನ, ಒಳಗೆ ಉದಾಸೀನ ಅಂತ ಹೊರಗೆ ಎರಡಕ್ಕೂ ಸೇರ್ಪಡೆ ಗುರು ಅಂತ ಅಲ್ವಾ ಸರ್? ಅದಕ್ಕೆ ಸಂಬಂಧಪಟ್ಟಿದ್ದು ಗುರುವಿನ ಇನ್ನೊಂದಷ್ಟು ವ್ಯಾಖ್ಯಾನ ನಿಮ್ಮಿಂದ ಆಗ್ಬೋದಾ ಅಂತ ಅನ್ಸೋದಕ್ಕೆ. ಧನ್ಯವಾದಗಳು ಸರ್. ಧನ್ಯವಾದಗಳು. ಈಗ ಏನಪ್ಪಾ ಅಂತಂದ್ರೆ, ನಾನು ಈ ವಿಷಯಕ್ಕೇನೆ ಹೇಳಿದ್ದು, ಗುರುವನ್ನು ಯಾವುದೇ ಶಬ್ದನ ಕೆಲವು ಸರಿ ತುಂಬಾ ಕಟ್ಟುನಿಟ್ಟಾಗಿ ಇಂಥವ್ರು ಮಾತ್ರ ಗುರು ಅಂತೀವಿ, ಇನ್ನೊಂದ್ಸರಿ ಜಾಳಾಗಿ ಎಲ್ರಿಗೂ ಬೆಳೆಸ್ತೀವಿ. ಈಗ ನನ್ನ ಫ್ರೆಂಡ್ ಅಂತ ಹೇಳ್ತೀವಿ. ಫ್ರೆಂಡ್ ಅಂದ್ರೆ ಎಷ್ಟು ಫ್ರೆಂಡು? ಎಲ್ಲ ಫ್ರೆಂಡು ಒಂದೇನೋ? ಖಂಡಿತ ಅಲ್ಲ. ಆದ್ರಿಂದ ದಯಮಾಡಿ ಆ ಗೊಂದಲವನ್ನ ಪರಿಹರಿಸೋಕೆ ಈ 2 ಉಪನ್ಯಾಸ ಮಾಡಿದ್ರೆ, ಈ ಉಪನ್ಯಾಸ ಮಾಡಿದ ಮೇಲೆ ಗುರುವಿನ ಹುಡುಕಾಟ ನಮ್ಮ ಅಭಿರುಚಿಯ ಮೇಲೆ ನಿಂತಿದೆ. ಮತ್ತು ಆಮೇಲೆ ನಮ್ಮ ಅಭಿರುಚಿಯ ಜನ ಸಿಗದೆ ಇದ್ರೆ ಪುಸ್ತಕಗಳಿವೆ. ಆ ರೀತಿ ನಮ್ಮ ಹಾಗೆ ಆಲೋಚನೆ ಮಾಡೋ ಪುಸ್ತಕಗಳಿಂದ ಕಲ್ತ್ಕೊಳ್ಳೋದಕ್ಕೂ ಕೂಡ ಅವಕಾಶ ಇದೆ. ಆ ಪುಸ್ತಕ ಗುರುವನ್ನು ಕೂಡ ಮರಿಬಾರ್ದು. ಅದ್ರ ಬಗ್ಗೆ ಪ್ರಸ್ತಾಪ ಮಾಡಿದ್ದೇ ಇರೋದ್ರಿಂದ ಅದನ್ನ ಮಾಡ್ತೀನಿ ಅಂತ ಅನ್ಕೊಂಡಿದ್ದೀನಿ. ಅದನ್ನ ಈಗ ಪ್ರಸ್ತಾಪ ಮಾಡೋಕೆ ನೀವು ಪ್ರಶ್ನೆ ಅನುಕೂಲ ಆಯ್ತು. ಮಾರುತೀಶ್ ಅವರಿಗೆ ಧನ್ಯವಾದಗಳು. ಮುಂದಿನ ಪ್ರತಿಕ್ರಿಯೆ. ಮುಂದಿನ ಪ್ರತಿಕ್ರಿಯೆಯನ್ನು ಹೇಳ್ಬೋದಾ? ಮುಗಿಸ್ಬಿಡೋಣ. ಮುಂದಿನದು ಇದು ಬೇರೆ ವಿಷಯ, ಆಗ್ಲೇ ಹೇಳಿ. ಹೇಳಿ ಸರ್. ಸೋಮಶೇಖರ್ ಅವರು. ತುಂಬಾ ಚೆನ್ನಾಗಿತ್ತು ಸರ್. ಇದು ಕೊಟ್ಟ ಉದಾಹರಣೆಗಳು ಮತ್ತೆ ವಿವರಣೆ ನಾನು ಎಕ್ಸ್ಪೆಕ್ಟ್ ಮಾಡಿರ್ಲಿಲ್ಲ. ಇಷ್ಟು ಮಟ್ಟಿಗೆ ಗುರು ಮತ್ತು ಶಿಷ್ಯ ಸಂಬಂಧ ಇರುತ್ತೆ ಅನ್ನೋದು ಬಹಳ ಆನಂದವಾಯ್ತು ಸರ್. ಥ್ಯಾಂಕ್ ಯು. ಚೆನ್ನಾಗಿತ್ತು. ಗುರಿಗಳು ಸಾಕಷ್ಟು ಇದೆ, ಗುರುಗಳು ಸಂಬಂಧಪಟ್ಟಂಗೆ ಅಂತ ಹೇಳಿದ್ರು. ನಿಮಗೆ ನಮಗೂ ಹೊಸ ವಿಚಾರಗಳ ತಿಳ್ಕೊಂಡಂಗಾಯ್ತು. ಧನ್ಯವಾದಗಳು. ಗುರಿಗಳು ಜಾಸ್ತಿ ಇದ್ರು ತಾಪತ್ರಯ, ಹೆಚ್ಚು ಗುರುಗಳು ಹಾಕ್ಬಿಟ್ರೆ ಅವ್ರ ಮಧ್ಯೆ ಸಾಂಗತ್ಯ ಏರ್ಪಡಿಸ್ಬೇಕಾಗತ್ತೆ. ಗುರಿಗಳನ್ನ ಸಾಕಷ್ಟು ಕಡಿಮೆ ಮಾಡ್ಕೊಂಡ್ರೆ ಆವಾಗ ಅನುಕೂಲ ಆಗತ್ತೆ ಅನ್ನೋದನ್ನು ಕೂಡ ಪ್ರಸ್ತಾಪ ಮಾಡಿದ್ದೀರಿ. ನಿಮ್ಗೆ ನೆನಪು ಮಾಡಿದೆ. ಏನಿವೆ ನಿಮ್ಮ ಪ್ರತಿಕ್ರಿಯೆಗೆ ಧನ್ಯವಾದಗಳು. ಥ್ಯಾಂಕ್ ಯು. ಮುಗಿಸ್ಬೋದಪ್ಪ? ಯಾರು ಕೇಳ್ತಿಲ್ವಲ್ಲ? ಪ್ರತಿಕ್ರಿಯೆ ಏನು ಹೇಳ್ತಿಲ್ವಲ್ಲ? ಪುಸ್ತಕ ಇದೆಯಲ್ಲ, ಫೇಸ್ಬುಕ್ ಎಲ್ಲ, ವಾಟ್ಸ್ಆಪ್ ಎಲ್ಲ ಹಾಕ್ತಲ್ಲ. ಮತ್ತೆ ಪ್ರಶ್ನೆಗಳಿದ್ರೆ ವಾಟ್ಸಪ್ ತಂಡದಲ್ಲಿ ಹಾಕಿ. ಹಾಗೆ ಈ ನಮ್ಮ ಆಚಾರ ವಿಚಾರ ಉಚ್ಚಾರ ಈ ಒಂದು ತಂಡದಲ್ಲಿ ಈ ಸರ್ ಅವರ ಉಪನ್ಯಾಸಗಳ ಲಿಂಕನ್ನು ಕೂಡ ಹಾಕ್ತಾ ಇರ್ತೀವಿ. ಯಾರ್ಯಾರು ಅದನ್ನ ತಂಡಕ್ಕೆ ಸೇರ್ಲಿಕ್ಕೆ ಇಚ್ಛಪಡ್ತೀರಿ ಅದನ್ನ ಚಾಟ್ ಬಾಕ್ಸ್ನಲ್ಲಿ ಈಗಾಗಲೇ ಲಿಂಕ್ ಹಾಕಿದ್ದೀನಿ. ಲಿಂಕನ್ನು ಕ್ಲಿಕ್ ಮಾಡಿದ್ರೆ ತಾವು ನೇರವಾಗಿ ನಮ್ಮ ವಾಟ್ಸಪ್ ತಂಡಕ್ಕೆ ಸೇರ್ಕೊಳ್ತೀರಿ ಅಂತ ಹೇಳ್ತಾ ಇವತ್ತಿನ ಈ ಕಾರ್ಯಕ್ರಮ ಮತ್ತೆ ಯಾವ್ದಾದ್ರು ಪ್ರಶ್ನೆ ಇದ್ದರೆ ಕೇಳ್ಬೋದು. ಇಲ್ಲಾಂದರೆ ಇವತ್ತಿನ ಈ ಕಾರ್ಯಕ್ರಮನ ಮುಗಿಸ್ತಾ ಇದ್ದೇವೆ. ಸರ್ ಅವರಿಗೆ ಹಾಗೂ ಬಂದಂಥ ಎಲ್ಲರಿಗೂ ಕೂಡ ಆತ್ಮೀಯವಾದಂಥ ವಂದನೆಗಳನ್ನು ತಿಳಿಸ್ತಾ ಈ ಕಾರ್ಯಕ್ರಮ ಇಲ್ಲಿಗೆ ಮುಗಿಸ್ತಾ ಇದ್ದೀವಿ. ಮತ್ತೆ ಮುಂದಿನ ವಾರ ಮತ್ತೊಂದು ವಿಚಾರವನ್ನು ಈಗಾಗಲೇ ಹೇಳಿದ್ದಾರೆ. ಸಹಜ
ಸೌಜನ್ಯ ಅಂತ ವಿಚಾರದ ಮೇಲೆ ಲೀಲಾಜನಸನ್ನು ಮುಂದುವರಿಸ್ಕೊಂಡು ಹೋಗ್ತೀವಿ. ಅದಕ್ಕೂ ಕೂಡ ತಾವೆಲ್ಲ ಬರಬೇಕು ಅಂತ ಹೇಳ್ತಾ ಇವತ್ತಿನ ಕಾರ್ಯಕ್ರಮ ಮುಗಿಸ್ತಾ ಇದ್ದೀವಿ. ಧನ್ಯವಾದಗಳು. ಅನಾರೋಗ್ಯದ ಮಧ್ಯೆ ಸ್ವಲ್ಪ ಅಡಚಣೆಗಳು ಆಯ್ತು, ಕೆಮ್ಮು ಶೀನು ಎಲ್ಲ ಬಂತು, ಆದ್ರೂ ಕೂಡ ನೀವು ಸಹಿಸಿದ್ದ ನಿಮ್ಮ ಪ್ರೀತಿಗೆ ಮತ್ತೊಮ್ಮೆ ಧನ್ಯವಾದಗಳು. ಧನ್ಯವಾದಗಳು.